Hello, Namaste, all the students and parents. So, welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮತ್ತು ಪೇರೆಂಟ್ಸ್ಗಳಿಗೂ ಸರ್ ಕೌನ್ಸಿಲಿಂಗ್ ಅಂದರೆ ಏನು, ಇದೇನಿದು ಆಪ್ಷನ್ ಎಂಟ್ರಿ, ಆಮೇಲೆ ಚಾಯ್ಸಸ್ಗಳಿರತ್ತಂತೆ, ಇದರ ಬಗ್ಗೆ ಡೌಟ್ ಇದೆ. ಇದರ ಕಂಪ್ಲೀಟ್ ಪ್ರಾಸೆಸ್ ನಿಮಗೆ ರಿಸಲ್ಟಿಂದ ಸ್ಟಾರ್ಟ್ ಆಗಿ ಟಿಲ್ ದ ಎಂಡ್ ಏನೇನು ಆಗುತ್ತೆ ಅನ್ನೋದರ ಕಂಪ್ಲೀಟ್ ಪ್ರಾಸೆಸನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ ಏನೇ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ಸ್ಗಳಿದ್ರು, ಮುಂದೇನು ಅಂತೇಳೋ ಡೌಟ್ಸ್ಗಳಿದ್ರು ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ, ಸರಿನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಮ್ಮದು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇದು KCETಗೆ ಸಪರೇಟ್ ಇರುತ್ತೆ, COMEDKಗೆ ಸಪರೇಟ್ ಇರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಆನ್ಲೈನಲ್ಲಾದರೆ 1999 rupees ಫೀಸು ಫಾರ್ ಓನ್ಲಿ KCET and only COMEDK. For both KCET and COMEDK ಆದರೆ 2999 rupees ಇರುತ್ತೆ ಆನ್ಲೈನಲ್ಲಾದರೆ. ಆಫ್ಲೈನಲ್ಲಾದರೆ ಓನ್ಲಿ KCET ಥ್ರೂ 3999 rupees, ಓನ್ಲಿ COMEDK 3999 rupees, ಬೋತ್ 4999 rupees. ಸರ್ ನೀವು ಈ ಏಕಲವ್ಯ 3.0 ಕೌನ್ಸಿಲಿಂಗಲ್ಲಿ ಏನು ಮಾಡ್ತೀರಾ ಸರ್ ಏನಂತ ಕೇಳಿದರೆ, ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ಕಾಲೇಜ್ ಲಿಸ್ಟನ್ನು ಕೊಡ್ತೇನೆ. ಕಾಲೇಜ್ ಲಿಸ್ಟು ಮತ್ತು ಬ್ರಾಂಚ್ ಲಿಸ್ಟ್. ದಿಸ್ ಇಸ್ ಪರ್ಸ್ನಲೈಸ್ಡ್ ಕಾಲೇಜ್ ಲಿಸ್ಟ್, ಬ್ರಾಂಚ್ ಲಿಸ್ಟ್. ಅಂದರೆ ನಾನು ನಿಮಗೆ ಕಟ್ ಆಫನ್ನು ಕೊಡ್ಕೊಂಡು ಈ ಕಾಲೇಜ್ ಇಷ್ಟು ಕಟ್ ಆಫಿಗೆ ನಿಂತಿದೆ, ಈ ಕಾಲೇಜಿನ ಇಲ್ಲ ಹಾಕಿ ಅಂತ ಜಸ್ಟ್ ಕೊಡೋದಿಲ್ಲ. ನಾನು ಎಲ್ಲ ಕಾಲೇಜಿಗೂ ಪರ್ಸನಲ್ ವಿಸಿಟ್ ಮಾಡಿರ್ಲಿಕ್ಕೆ ಹೋಗಿ ಯಾವ ಕಾಲೇಜ್ಗಳು ಹೇಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಿಮ್ಗೆ ಇವಾಗ RVITM ಮತ್ತು BMSIT ಸಿಗುತ್ತೆ. ಸೊ ನೀವು RVITM ಕಟ್ ಆಫ್ನ ಪ್ರಕಾರ ಫಸ್ಟ್ ಇಡೋದು, BMSIT. ಇದು ರಿಯಲಿ ಹೌದಾ? RVITM ಬೆಟರ್ ಇದೆಯಾ ಅಥವಾ BMSIT ಬೆಟರ್ ಇದೆಯಾ ಇನ್ ಟರ್ಮ್ಸ್ ಆಫ್ ವಾಟ್ ಸರ್ ನಿಮ್ಗೆ ಅನ್ಸ್ಬೋದು. ಅದು ಸಿಗದಿದ್ರೆ ಇದು ಸಿಗುತ್ತೆ, ಬಟ್ ಇದು ಗ್ಯಾಂಬ್ಲಿಂಗ್ ಅಲ್ಲ. ನಿಮ್ಗೊಂದು ಒಳ್ಳೆ ಕಾಲೇಜು ಸಿಗಬೇಕು ಅಂತ ಹೇಳಿದ್ರೆ 1-to-1 ಪರ್ಸನಲ್ ಗೈಡೆನ್ಸನ್ನು ತಗೊಳ್ಳಿ. ಯಾಕಂತ ಕೇಳಿದರೆ ನಿಮಗೆ ಬ್ರಾಂಚ್ಗಳ ರಿಲೇಟೆಡ್ ಇರ್ಬೋದು. ಸೊ ನಾನು ಕೂಡ ಇಂಜಿನಿಯರಿಂಗ್ ಮಾಡಿರ್ಲಿಕ್ಕೆ ಹೋಗಿ ಬ್ರಾಂಚ್ಗಳ ರಿಲೇಟೆಡ್ ಇರ್ಬೋದು, ಅಥವಾ ಏನು ಕಾಲೇಜ್ಗಳ ರಿಲೇಟೆಡ್ ಇರ್ಬೋದು. ನೀವು ಮುಂದೆ ಯಾವ ಕೋರ್ಸನ್ನು ಮಾಡಬೇಕು, ಇಂಜಿನಿಯರಿಂಗಲ್ಲಿ ಯಾವುದನ್ನು ತಗೊಳ್ಬೇಕು, ಎಲ್ಲದು ನಿಮ್ಗೆ ಸಿಗುತ್ತೆ, ಸರಿನಾ? ಸೊ ಮತ್ತೆ ನೆನಪಿಟ್ಕೊಳ್ಳಿ, ಈ ಪ್ರಾಸೆಸ್ ಅನ್ನೋದು ಅರೌಂಡ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಎಂಡ್ ಆಗುತ್ತೆ. ಓಕೆ, ಇವತ್ತು ಮೇ, ಇನ್ನೂ 4 ತಿಂಗಳುಗಳ ಪ್ರಾಸೆಸ್ ಇದೆ. ಅದಕ್ಕೋಸ್ಕರ ಇಷ್ಟು ಫೀಸನ್ನು ನಾವು ಇಡೋದು 1999. ಇದು ಒಂದು ದಿನ ನೀವು ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರೋದಲ್ಲ, ಅರೌಂಡ್ 4 months ಪ್ರಾಸೆಸ್ ಇರುತ್ತೆ. ಓಕೆ, ಲಾಸ್ಟ್ ಇಯರು ಆಲ್ಮೋಸ್ಟ್ ಸೆಪ್ಟೆಂಬರ್ 10ಗೆ ಕಂಪ್ಲೀಟ್ 3rd ರೌಂಡ್ ಮುಗಿದಿದೆ. ಓಕೆ, ಸೊ ಇಷ್ಟು ಟೈಮ್ ಇರುತ್ತೆ. ಅಷ್ಟರವರೆಗೂ ಕೂಡ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಲೆಟ್ಸ್ ಬಿಗಿನ್. ನಾನು ಹೇಳಿದಾಗೆ ನಿಮಗೆ ಇದು ಆಗೋದು ಆಲ್ಮೋಸ್ಟ್ ಸೆಪ್ಟೆಂಬರ್, ಅಂದರೆ ಇನ್ನೂ 4ರಿಂದ 5 ತಿಂಗಳುಗಳ ಪ್ರಾಸೆಸ್ ನಡೀತದೆ, ಸರಿನಾ? ಸೊ ಇನ್ ಬಿಟ್ವೀನ್ ಇವಾಗ ರಿಸಲ್ಟ್ ಬರುತ್ತೆ ಸರ್. ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಏನಾದರೂ ಪ್ರಾಸೆಸ್ಗಳಿದೆಯಾ, ನಮಗೇನಾದರೂ ಕೆಲಸ ಮಾಡಬೇಕಾ ಏನಂತ ಕೇಳಿದರೆ, ರಿಸಲ್ಟ್ ಬರಲಿಕ್ಕೂ ಮುಂಚೆ ಯಾರಿಗೆ ಕೇಳಿದರೆ, ಒಂದು ಇವರಿಗೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಯಾರಿಗೆ ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ? ಒಂದು ಯಾರ್ಯಾರು ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಉಳಿದಿರುವಂಥ ಎಕ್ಸೆಪ್ಟ್ ಕ್ಲಾಸ್ A ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಒಂದು ಅದರದ್ದು ಇನ್ನೂ ಡೇಟನ್ನು ರಿಲೀಸ್ ಮಾಡಲಿಲ್ಲ, ಇನ್ನು ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾರೆ. ಯಾರು KEAದವರು ರಿಲೀಸ್ ಮಾಡ್ತಾರೆ. ಅದಾದಮೇಲೆ CBSE ಸ್ಟೂಡೆಂಟ್ಸ್ಗಳು, ಯಾರ್ಯಾರು CBSE ಸ್ಟೂಡೆಂಟ್ಸ್ಗಳಿದ್ದೀರಾ, ನಿಮಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಹೇಳ್ತಾರೆ ಆನ್ಲೈನಲ್ಲಿ. ಓಕೆ, ಸೊ ಅದು ಬರುತ್ತೆ. ಇದು ಯಾವಾಗ? ಬಿಫೋರ್ ರಿಸಲ್ಟ್. ನಿಮ್ಮ KCET ರಿಸಲ್ಟ್ ಬರಲಿಕ್ಕೂ ಮುಂಚೆ ಕ್ಲಾಸ್ ಎಕ್ಸೆಪ್ಟ್ ಕ್ಲಾಸ್ ಎ ಬಿಟ್ಟು ಈಗ ಬೇರೆ, ಈಗ ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ T ಇವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಓಕೆ, ಇದು ಎಲ್ಲಿರುತ್ತೆ ಕೇಳಿದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲೇ ಇರುತ್ತೆ. ಅದಕ್ಕೊಂದು ಡೇಟನ್ನು ಕೊಡ್ತಾರೆ, ನೋಡೋಣ ಅದು ಮುಂದೆ ಕೊಡ್ತಾರೆ. ಮತ್ತು ಸ್ಪೆಷಲ್ ರಿಸರ್ವೇಷನ್ ಲೈಕ್ ಇದು ಯಾವುದು, ನೀವು NCC ಆಗಿದ್ದರೆ, ಸ್ಕೌಟ್ಸ್ ಇದ್ದರೆ, ಅಥವಾ ಡಿಫೆನ್ಸು, ಎಕ್ಸ್ ಡಿಫೆನ್ಸು, CRPF, ಎಕ್ಸ್ CRPF ಈ ರೀತಿ ಸ್ಪೆಷಲ್ ರಿಸರ್ವೇಷನ್ನ ಕ್ಲೈಮ್ ಮಾಡ್ತಾ ಇದ್ದವರಿಗೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದಕ್ಕೆ ಆಲ್ರೆಡಿ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಅದು ಬಿಟ್ಟರೆ CBSE ಸ್ಟೂಡೆಂಟ್ಸ್ಗಳದ್ದು ರಿಸಲ್ಟ್ ಬಂದ ನಂತರ ಅವರ ಮಾರ್ಕ್ಸನ್ನು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೂ ಒಂದು ಡೇಟ್ ಬರುತ್ತೆ. ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ, ಅವರೆಲ್ಲರಿಗೂ ಕೂಡ ಫಿಸಿಕಲ್ ವೆರಿಫಿಕೇಷನ್ ಇರುತ್ತೆ ಎಲ್ಲಿ KEA ಆಫೀಸಲ್ಲಿ. ಓಕೆ, ಅದಾದ ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ನ ಇನ್ ಬಿಟ್ವೀನ್ ಇದೆಲ್ಲ ಪ್ರಾಸೆಸ್ಗಳು ಆಗ್ತಾ ಇರುತ್ತೆ. ಅದು ಅವ್ರಿಗೆ ನೋಟಿಫಿಕೇಷನ್ ಬಿಟ್ಟ ನಂತರ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ನೀವು ಇನ್ ಕೇಸ್ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿದ್ದಿದ್ರೆ ನಾನು ಹೇಳ್ತೇನೆ, ಯಾರ್ಯಾರು CBSE ಸ್ಟೂಡೆಂಟ್ಸ್ಗಳಿದ್ದೀರಾ ನೀವು ಇದನ್ನು ಮಾಡಿ, ಯಾರ್ಯಾರು ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಇದನ್ನು ಮಾಡಿ ಅನ್ನೋದನ್ನು ನಾನು ಇದು ಕೊಡ್ತೇನೆ, ಏನು ಗೈಡೆನ್ಸ್ ಕೊಡ್ತೇನೆ, ಸರಿನಾ? ಈಗ ರಿಸಲ್ಟ್ ಯಾವಾಗ ಅಂತ ಕೇಳಿದರೆ ಈ ಮಂತ್ನ ಎಂಡ್. ಆಲ್ಮೋಸ್ಟ್ ಲಾಸ್ಟ್ ಇಯರ್ ರಿಸಲ್ಟ್ ಬಂದಿದ್ದು 24/5/2025. ಯಾವಾಗ ಲಾಸ್ಟ್ ಇಯರ್ನ ರಿಸಲ್ಟ್ ಬಗ್ಗೆ ನಾನು ಹೇಳ್ತಾ ಇರೋದು.
ಆಲ್ಮೋಸ್ಟ್ 24/5/2025 ರಿಸಲ್ಟ್ ಬಂದಿದ್ದು ಯಾವ KCET ರಿಸಲ್ಟ್. ಬಟ್ ಲಾಸ್ಟ್ ಇಯರು ಎಕ್ಸಾಮು ಕೂಡ ಬೇಗ ಮುಗ್ದಿತ್ತು. KCET ಎಕ್ಸಾಮು ಕೂಡ ಆಲ್ಮೋಸ್ಟ್ 17/4/2025ಗೆ ಮುಗ್ದಿತ್ತು. ಅದಾದ 1 ಮಂತ್ 1 ವೀಕ್ ಅಂದರೆ ಆಲ್ಮೋಸ್ಟ್ ಒಂದು 35 to 40 ಡೇಸಲ್ಲಿ KCET ರಿಸಲ್ಟನ್ನು ಕೊಟ್ಟಿದ್ದಾರೆ. ಈ ವರ್ಷ KCET ಎಕ್ಸಾಮ್ ಆಗಿದ್ದು ನಿಮಗೆ ಈಗ 1 ವೀಕ್ ಆಗಿದ್ದಷ್ಟೇ ಅಲ್ವಾ. ಸೊ ಆಲ್ಮೋಸ್ಟ್ ಈ ಡೇಟಿಗೆ 24/4 ಅಲ್ವಾ, ಈ ಡೇಟಿಗೆ ನಿಮಗೆ ಎಕ್ಸಾಮ್ ಮುಗ್ದಿತ್ತು ಈ ವರ್ಷ KCET ಎಕ್ಸಾಮ್. ಸೊ 1 ಮಂತ್ ಅಂತ ಹೇಳಿದರು, ಮಿನಿಮಮ್ 1 ಮಂತ್ ತಗೊಳ್ತಾರೆ. ಸೊ ಆ ಲೆಕ್ಕದಲ್ಲಿ ನಿಮಗೆ ಈ ತಿಂಗಳು ಅಂದರೆ ಇದೀಗ ಏಪ್ರಿಲ್ ಮೇ ಅಲ್ವಾ, ಮೇ ಎಂಡ್ ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ಈಗ ನಾನೊಂದು 30 ಅಂತ ಅಂದ್ಕೊಳ್ತೇನೆ, 30/05/2020ಗೆ KCET ರಿಸಲ್ಟ್ ಬರ್ಬೋದು. ಇದು ಅಪ್ರಾಕ್ಸಿಮೇಟ್, ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಬಟ್ ಇದಕ್ಕಿಂತ ಮುಂಚೆ ಅಂತೂ ಬರೋದು ತುಂಬ ಕಡಿಮೆ. ಯಾಕಂದರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗಬೇಕು, ಅದರದ್ದು ವ್ಯಾಲ್ಯೂಯೇಷನ್ ಆಗಬೇಕು, ರಿಸಲ್ಟ್ ಬರಬೇಕು, ಅವೆರಡನ್ನು ಕನ್ಸಿಡರ್ ಮಾಡಿ KCET ರ್ಯಾಂಕ್ ಕೊಡಬೇಕು. ಸೊ ಆಲ್ಮೋಸ್ಟ್ ಈ ಮಂತ್ ಎಂಡಿಗೆ KCET ರಿಸಲ್ಟ್ ಬರುತ್ತೆ. ಸರ್, KCET ರಿಸಲ್ಟ್ ಬಂದ ನಂತರ ಏನೇನಾಗುತ್ತೆ ಕಂಪ್ಲೀಟ್ ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಫಸ್ಟಿಗೆ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಇದನ್ನು ಏನಂತ ಕರೀತಾರೆ? ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ಹೊಸ ಕಾಲೇಜು ಆ್ಯಡ್ ಆಗಿದೆ, ಇದರದ್ದು ಸೀಟ್ ಮ್ಯಾಟ್ರಿಕ್ಸ್, ಯಾವ ಬ್ರ್ಯಾಂಚಸ್ಗಳಿದೆ, ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಒಂದು ಸ್ವಲ್ಪ ದಿನದಲ್ಲಿ. ಸ್ವಲ್ಪ ದಿನ ಅಂತ ಹೇಳಿದ್ರೆ ರಿಸಲ್ಟ್ ಬಂದ 10 ಡೇಸ್ನ ನಂತರ, ಆಲ್ಮೋಸ್ಟ್ 10 ಡೇಸನ್ನು ತಗೊಳ್ತಾರೆ. 10/06/2026 ಅಂತ ತಗೊಳ್ಬೋದು. ನಾನು ಡೇಟ್ ಬಗ್ಗೆ ನಿಮ್ಗೆ ಹೇಳೋದಿಲ್ಲ, ಪ್ರಾಸೆಸ್ ಬಗ್ಗೆ ಹೇಳ್ತೇನೆ ನೋಡಿ. ನಿಮಗೆ ರಿಸಲ್ಟ್ ಬಂದ ಒಂದು 10 ಡೇಸ್ನ ನಂತರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಇದಾದ ಒಂದು 5-10 ಡೇಸ್ನ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ಇದು ವೆರಿ ಇಂಪಾರ್ಟೆಂಟು. ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಮುಂದೆ ನಿಮಗೆ ಕಾಲೇಜ್ ಅಡ್ಮಿಷನಿಗೂ ಬೇಕು, ಕೌನ್ಸಿಲಿಂಗ್ ಪ್ರಾಸೆಸ್ಸಿಗೂ ಬೇಕು. ಸೊ ವೆರಿ ಇಂಪಾರ್ಟೆಂಟು. ಇದನ್ನು ನೀವು ಕಳ್ಕೊಳ್ಬಾರ್ದು. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪದ್ದು ಸಾಫ್ಟ್ ಕಾಪಿನೂ ಇಟ್ಕೊಳ್ಬೇಕು ಆ್ಯಂಡ್ ಹಾರ್ಡ್ ಕಾಪಿನೂ ಇಟ್ಕೊಳ್ಬೇಕು. ಇದೆಲ್ಲ ವೆರಿಫಿಕೇಷನ್ ಆದಮೇಲೆ ಈಗ ಸ್ಪೆಷಲ್ ರಿಸರ್ವೇಷನ್ ಇರ್ಬೋದು, ಅಥವಾ ನಿಮ್ಮದು ಏನು ಸ್ಪೆಷಲ್ ರಿಸರ್ವೇಷನ್ ಅಂದರೆ NCC ಕರೆಕ್ಟ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CRPF, ಸ್ಕೌಟ್ಸ್ ಏನೇ ಇದ್ದರು ಅದೆಲ್ಲದ್ರದ್ದು, ಆರ್ಮಿ, ಎಕ್ಸ್ ಆರ್ಮಿ ಎಲ್ಲ ಇದೆಯಲ್ಲ ನೋಡಿ, ಅದೆಲ್ಲದ್ರದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಅದಾದಮೇಲೆ ನೀವು ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಆಗಿದ್ದರೆ ವೆರಿಫೈ ಆಗಿದೆಯಾ ಇಲ್ವಾ, ಡಿಫರೆಂಟ್ಲಿ ಏಬಲ್ಡ್ ಅವರಿಗೆ ವೆರಿಫೈ ಆಗಿದೆಯಾ ಇಲ್ವಾ, ಸ್ಪೋರ್ಟ್ಸ್ ಕ್ಯಾಟಗರಿ ಅವರಿಗೆ ಆಗಿದೆಯಾ ಇಲ್ವಾ, ಅದೆಲ್ಲದೂ ಇದರಲ್ಲಿ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಪಾಸ್ ಕೋಡ್ ಕೂಡ ಇರುತ್ತೆ, ಅದು ತುಂಬ ಇಂಪಾರ್ಟೆಂಟು. ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಇದು ಬೇಕಾಗುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ದಿನದ ನಂತರ ಆಲ್ಮೋಸ್ಟು ನಿಮ್ಗೆ ಏನು ಹೇಳ್ತಾರೆ, ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್, ಈ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡುವಾಗ ಆಲ್ಮೋಸ್ಟ್ ನಿಮಗೆ 7th ಮಂತ್ ಅರೌಂಡ್, ನಾನು 1/7/2026 ಅಂತ ಅಂದ್ಕೊಳ್ಬೋದು. ಇದು ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಗೆ ಈ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಈ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಸ್ವಲ್ಪ ದಿನದ ನಂತರ, ಒಂದು 3-4 ಡೇಸ್ನ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಯಾವತ್ತು ಅಂತ ಕೇಳಿದರೆ ಆಲ್ಮೋಸ್ಟು ಜೂನ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆನ್ ಜುಲೈಗೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇದು ಆಪ್ಷನ್ ಎಂಟ್ರಿ. ಅರ್ಥ ಆಯ್ತಾ? ಆಪ್ಷನ್ ಎಂಟ್ರಿ ಅಂದರೆ ಏನು ಸರ್? ನಿಮಗೆ ಬೇಕಾಗಿರೋ ಕಾಲೇಜ್ಗಳನ್ನು ನೀವು ಲಿಸ್ಟಲ್ಲಿ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕಾಲೇಜು ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ನಾನು ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ABC ಅಂತ ಒಂದು ಕಾಲೇಜ್ ಇದೆ. ಅದರಲ್ಲಿ ನೀವು CS, AIML, IS, ಡೇಟಾ ಸೈನ್ಸ್, DS ಅಂದರೆ ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ. ಆಮೇಲೆ XYZ ಅಂತ ಒಂದು ಕಾಲೇಜ್ ಇದೆ, ಅದರಲ್ಲೂ ಕೂಡ ನೀವು ಸೇಮ್ ಆರ್ಡ್ರಲ್ಲಿ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. AIML, IS, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ನೀವು ಇದೇ ಆರ್ಡ್ರಲ್ಲಿ ಹಾಕಬೇಕಂತಿಲ್ಲ. ಡೇಟಾ ಸೈನ್ಸ್, ದೆನ್ ಸೈಬರ್ ಸೆಕ್ಯೂರಿಟಿ. ಇನ್ನೊಂದು ZZZ ಅಂತ ಕಾಲೇಜ್ ಇದೆ, ಇಲ್ಲಿ CS, AIML, IS, ಡೇಟಾ ಸೈನ್ಸ್. ನಿಮ್ಮ ಪ್ರಯಾರಿಟಿ ಎಂಟ್ರಿನ ಹಾಕೋದು ಇದೇ ರೀತಿ. ಅರ್ಥ ಆಯ್ತಾ? ನನ್ನ ಫಸ್ಟ್ ಪ್ರಯಾರಿಟಿ ABC ಅನ್ನೋ ಕಾಲೇಜ್, ಇದರಲ್ಲಿ CS, ಅದು ಸಿಗದೇ ಇದ್ದರೆ AIML, ಅದು ಆಗದೇ ಇದ್ದರೆ IS, ಈ ಕಾಲೇಜಲ್ಲಿ ಯಾವುದೂ ಬ್ರ್ಯಾಂಚ್ ಆಗದೇ ಇದ್ದರೆ ನನ್ನ ನೆಕ್ಸ್ಟ್ ಪ್ರಯಾರಿಟಿ XYZ. ಈ ರೀತಿ ಆಪ್ಷನ್ ಎಂಟ್ರಿನ ಮಾಡ್ತೀರಾ, ಸರಿನಾ? ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಈ ಸಣ್ಣ ಮಿಸ್ಟೇಕು ಕಂಪ್ಲೀಟ್ ನಿಮಗೆ ತುಂಬ ಪ್ರಾಬ್ಲಮನ್ನು ಕೊಡುತ್ತೆ ಮುಂದೆ. ಓಕೆ, ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಅದು ಅವರ ಸಾಫ್ಟ್ವೇರಲ್ಲಿ ಅವರೊಂದು ಲಿಂಕನ್ನು ರಿಲೀಸ್ ಮಾಡ್ತಾರೆ, ಅಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸರ್, ಎಷ್ಟು ಆಪ್ಷನ್ ಎಂಟ್ರಿನ ಮಾಡ್ಬೋದು? ನೀವು ಇರೋವಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್, ಆಲ್ ಇಂಜಿನಿಯರಿಂಗ್ ಕಾಲೇಜ್ನ
ಆಲ್ ಬ್ರಾಂಚಸ್ಸನ್ನು ಕೂಡ ನೀವು ಎಂಟ್ರಿ ಮಾಡ್ಬೋದು, ಎಷ್ಟು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಅರ್ಥ ಆಯ್ತಾ? ಈಗ 200+ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ, 200+ ಇಂಜಿನಿಯರಿಂಗ್ ಕಾಲೇಜನ್ನು ನೀವು ಎಂಟ್ರಿ ಮಾಡ್ಬೋದು. 200+ ಇಂಜಿನಿಯರಿಂಗ್ ಕಾಲೇಜ್ನ ಎಲ್ಲ ಕಾಲೇಜಲ್ಲಿ 10 ಬ್ರಾಂಚ್ ಇದೆ ಅಂತ ಅಂದ್ಕೊಳ್ಳಿ, ಎಲ್ಲ ಕಾಲೇಜ್ನ 10 ಬ್ರಾಂಚಸ್ಸನ್ನು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅರ್ಥ ಆಯ್ತಾ? ಇದನ್ನೇ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಇದನ್ನು ಪ್ರಯಾರಿಟಿ ಲಿಸ್ಟ್. ನನ್ನ ಫಸ್ಟ್ ಆರ್ಡರ್ ಈ ಕಾಲೇಜಲ್ಲಿ ಈ ಬ್ರಾಂಚ್, ಅದಾಗದೇ ಇದ್ರೆ ನನಗೆ ಈ ಕಾಲೇಜ್ ಈ ಬ್ರಾಂಚ್ ಬೇಕು. ಓಕೆ, ಇದು ಆಪ್ಷನ್ ಎಂಟ್ರಿ. ಅರ್ಥ ಆಯ್ತಾ? ಇದನ್ನು ಮಾಡ್ತೀರಾ. ಇದನ್ನು ಮಾಡಿದ ತಕ್ಷಣ ಇದನ್ನು ಎಂಟ್ರಿ ಮಾಡಲಿಕ್ಕೆ ಒಂದಿಷ್ಟು ಡೇಸನ್ನು ಕೊಡ್ತಾರೆ. ಆಲ್ಮೋಸ್ಟ್ ಒಂದು 8 to 10 ಡೇಸು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. 8 to 10 ಡೇಸ್. ಈ 8 to 10 ಡೇಸಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಇದಾದ ಒಂದು 3 to 4 ಡೇಸ್ನ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಸರ್? ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದರೆ ನಿಮಗೆ ಈ ಕಾಲೇಜಲ್ಲಿ ಈ ಬ್ರಾಂಚ್ ಆಗಬಹುದು ಅಂತ. ನಿಮಗಿದು ಜಸ್ಟ್ ಒಂದು ಐಡಿಯಾವನ್ನು ಕೊಡಲಿಕ್ಕಷ್ಟೇ. ಇದೇ ಕಾಲೇಜಲ್ಲಿ ಅದೇ ಬ್ರಾಂಚ್ ಆಗಬೇಕಂತ ಏನಿದಿಲ್ಲ. ಅದರಲ್ಲಿ ಏನಿರುತ್ತೆ, ಈ ಥರ ಒಂದು ರಿಸಲ್ಟ್ ಶೀಟ್ ಇರುತ್ತೆ, ಅಲ್ಲಿ ನಿಮ್ಮ ನೇಮ್ ಇರುತ್ತೆ, ಅದಾದ ಮೇಲೆ ನಿಮ್ಮ ಕ್ಯಾಟಗರಿ ಇರುತ್ತೆ, ಮತ್ತು ನಿಮ್ಮದು ಮೇಯ್ನ್ ಏನಂತ ಕೇಳಿದರೆ ನಾನು ಹೇಳ್ತೇನೆ ನೋಡಿ, ಕಾಲೇಜ್ ಹೆಸರು ಇರುತ್ತೆ ಆ್ಯಂಡ್ ಬ್ರಾಂಚ್ ಇರುತ್ತೆ. ಓಕೆ, ಇದು ಮೇಯ್ನು. ಮತ್ತು ಫೀಸ್ ಏನು ಅದರ ಡೀಟೇಲ್ಸ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ನೆನಪಿಟ್ಕೊಳ್ಳಿ, ಕಾಲೇಜು ಒಂದೇ ಕಾಲೇಜು ಸಿಗೋದು. ಫಾರ್ ಎಕ್ಸಾಂಪಲ್ ಈ ಲಿಸ್ಟಲ್ಲಿ ನಿಮ್ಮದು XYZ ಕಾಲೇಜಲ್ಲಿ ನಿಮಗೆ CS ಇಷ್ಟೇ ನೆನಪಿಟ್ಕೊಳ್ಳಿ. ರಿಸಲ್ಟ್ ಶೀಟಲ್ಲಿ ನಿಮ್ಮ ರ್ಯಾಂಕಿಗೆ XYZ ಸಿಗುತ್ತೆ, ZZZ ಸಿಗುತ್ತೆ, ಇನ್ನೊಂದು ಯಾವುದು AAA ಸಿಗುತ್ತೆ, BBB ಸಿಗುತ್ತೆ. ಎಲ್ಲ ಕಾಲೇಜ್ಗಳ ಲಿಸ್ಟನ್ನು ಕೊಟ್ಟಿರೋದಿಲ್ಲ, ನೆನಪಿಟ್ಕೊಳ್ಳಿ. ಅದಕ್ಕೆ ನಿಮಗೆ ಆಪ್ಷನ್ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದು. ಅದಕ್ಕೆ ಒಂದು ಕಾಲೇಜು ಒಂದು ಬ್ರ್ಯಾಂಚ್ ನಿಮ್ಗೆ ಇದೊಂದು ಐಡಿಯಾ ಕೊಡುತ್ತೆ. ನನಗೆ ಈ ಕಾಲೇಜಲ್ಲಿ ಈ ಬ್ರಾಂಚ್ ಸಿಗ್ಬಹುದೇನೋ ಅಂತ ಅಷ್ಟೇ. ಹಾಗಂತ ಸರ್ ನಂಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು, ನಾನು ಹೋಗಿ ಅಡ್ಮಿಷನ್ ಆಗ್ಬೋದಾ? ಇಲ್ಲ, ಇದು ಜಸ್ಟ್ ನಿಮಗೆ ಐಡಿಯಾವನ್ನು ಕೊಡೋದಷ್ಟೇ. ಈ ಕಾಲೇಜಲ್ಲಿ ನಿಮಗೆ ಈ ಸೀಟ್ ಸಿಗುತ್ತೆ ಅಂತ ಹೇಳೋ ಒಂದು ಐಡಿಯಾವನ್ನು ಕೊಡುತ್ತೆ ಅಷ್ಟೇ. ಇದನ್ನು ಇಟ್ಕೊಂಡು ನೀವೇನೂ ಮಾಡಲಿಕ್ಕಿಲ್ಲ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತ, ಲಾಸ್ಟ್ ಟೈಮ್ ಏನು ಮಾಡಿದ್ರು 2 times ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ನಿಮಗೆ ಎಡಿಟಿಂಗ್ ಆಪ್ಷನಿಗೆ ಓಪನ್ ಬಿಡ್ತಾರೆ. ಏನು ಮಾಡ್ತಾರೆ ನಿಮಗೆ? ಎಡಿಟಿಂಗ್ ಅಂದರೆ ಏನು ಸರ್? ನೀವು ಆಲ್ರೆಡಿ ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಿದ್ದೀರಲ್ಲ, ABC XYZ ZZ ಅಂತ. ನೀವು ಯಾವುದಾದ್ರೂ ಹೊಸ ಕಾಲೇಜಿನ ಆ್ಯಡ್ ಮಾಡಬೇಕು ಅಂತಿದ್ರೆ ಆ್ಯಡ್ ಮಾಡ್ಬೋದು. ನ್ಯೂ ಕಾಲೇಜಿನ ಆ್ಯಡ್ ಮಾಡ್ಬೋದು. ಆಲ್ರೆಡಿ ಯಾವುದಾದ್ರೂ ಕಾಲೇಜಲ್ಲಿ ಯಾವುದಾದ್ರೂ ಬ್ರಾಂಚನ್ನು ಡಿಲೀಟ್ ಮಾಡಬೇಕು ಅಂತಿದ್ರೆ ಡಿಲೀಟ್ ಮಾಡ್ಬೋದು. ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಂತಿದ್ರೆ ಡಿಲೀಟ್ ಮಾಡ್ಬೋದು. ಅಥವಾ ರೀಆರ್ಡರಿಂಗ್ ಮಾಡ್ಬೋದು. ಯಾವುದಾದ್ರೂ ಕಾಲೇಜಿನ ಮೇಲೆ ಕೆಳಗಡೆ ಮಾಡಬೇಕು ಅಂತಿದ್ರೆ ಮಾಡ್ಬೋದು ರೀಆರ್ಡರಿಂಗ್. ಇದಕ್ಕೆ ಒಂದು 3 to 4 days ಟೈಮ್ ಕೊಡ್ತಾರೆ. ಒಂದು 4 days ಅಂತ ಅಂದ್ಕೊಳ್ಳೋಣ. ಅರ್ಥ ಆಯ್ತಾ? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟಿಂದ ನೀವೇನು ಮಾಡಲಿಕ್ಕಿಲ್ಲ. ಜಸ್ಟ್ ಏನು ಮಾಡ್ತೀರಾ, ನೋಡ್ತೀರಾ, ರಿಸಲ್ಟನ್ನು ನೋಡ್ತೀರಾ, ನನಗೆ ಈ ರೀತಿ ಕಾಲೇಜ್ ಸಿಗ್ಬೋದೇನೋ ಅಂತ ನೋಡ್ತೀರಾ. ಅದಾದ ನಂತರ ಒಂದು 2-3 ದಿನ ಮತ್ತೆ ಎಡಿಟಿಂಗ್ ಆಪ್ಷನ್ನ ಕೊಡ್ತಾರೆ, 3 days. ನಿಮ್ಗೆ ಯಾವುದಾದ್ರೂ ಈ ಆರ್ಡರಲ್ಲಿ ಕಾಲೇಜನ್ನು ಚೇಂಜ್ ಮಾಡೋದಿದ್ರೆ, ಡಿಲೀಟ್ ಮಾಡೋದಿದ್ರೆ, ರೀಆರ್ಡರ್ ಮಾಡೋದಿದ್ರೆ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಅದಾದಮೇಲೆ ನಿಮಗೆ ರಿಯಲ್ ರಿಸಲ್ಟ್ ಬರುತ್ತೆ. ಲಾಸ್ಟ್ ಟೈಮ್ ಏನು ಮಾಡಿದರು ಅಂತ ಕೇಳಿದರೆ, ರಿಯಲ್ ರಿಸಲ್ಟನ್ನು 2 times ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ರಿಸಲ್ಟ್ ಬರಲಿಕ್ಕೂ ಮುಂಚೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಇನ್ನೊಂದು ಕೊಟ್ಟಿದ್ದಾರೆ. ಓಕೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವತ್ತೊಂದು ರಿಯಲ್ ರಿಸಲ್ಟ್ನ ಡೇಟ್ ಅಂತ ಅಂದ್ಕೊಳ್ಳಿ. ಇವತ್ತು ರಿಯಲ್ ರಿಸಲ್ಟ್, ಆ್ಯಕ್ಚುಯಲ್ ರಿಸಲ್ಟ್ ಇದು ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್. ಫಾರ್ ಎಕ್ಸಾಂಪಲ್ ಇದು ಒಂದು 8th month 1ನೇ ಡೇಟಿಗೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ ರಿಸಲ್ಟ್. ಇದರ ಮಾರ್ನಿಂಗ್ ನಿಮಗೊಂದು ರಿಸಲ್ಟ್ ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಈ ಡೇಸ್ನ ಮಾರ್ನಿಂಗ್ ಕೊಡುವಂಥ ರಿಸಲ್ಟ್ ನಿಮಗೆ ಆ್ಯಕ್ಚುಯಲ್ ರಿಸಲ್ಟ್ ಸೇಮ್ ಇರುತ್ತೆ, ಏನು ಬಿಗ್ ಚೇಂಜಸ್ಗಳು ಆಗೋದಿಲ್ಲ. ಮತ್ತೊಂದು ನೆನಪಿಟ್ಕೊಳ್ಳಿ, ನೀವು ಒನ್ಸ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟಿಂಗಿಗೆ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟಿಂಗ್ಗೆ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. ಇದಾದ ನಂತರ ನಿಮಗೆ ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ, ಆ್ಯಕ್ಚುಲಿ ಇಲ್ಲ. ಬಟ್ ಗೊತ್ತಿಲ್ಲ, ಈ ವರ್ಷ ಇನ್ ಕೇಸ್ ಅಂದರೆ ಲಾಸ್ಟ್ ಇಯರ್ ಏನು ಮಾಡಿದರು, ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಯಾವುದೇ ರೀತಿಯ ಎಡಿಟಿಂಗ್ ಇಲ್ಲ ಅಂತ ಹೇಳಿದರೆ ಆ್ಯಡ್ ಮಾಡೋ ಆಪ್ಷನ್ ಇಲ್ಲ. ನೀವು ಹಾಕಿರೋ ಕಾಲೇಜಲ್ಲಿ ರೀಆರ್ಡರ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು. ಮತ್ತು ಯಾವುದಾದ್ರೂ ಕಾಲೇಜ್ಗಳು ಸೀಟ್ ಮ್ಯಾಟ್ರಿಕ್ಸಿಗೆ ಹೊಸತಾಗಿ ಆ್ಯಡ್ ಆದರೆ, ಫಸ್ಟ್ ರೌಂಡ್ನ ರಿಸಲ್ಟ್ ನಂತರ ಹೊಸತಾಗಿ ಯಾವುದಾದ್ರೂ ಕಾಲೇಜ್ ಆ್ಯಡ್ ಆದರೆ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಅದು ಬಿಟ್ಟು ನೀವು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರೋ ಕಾಲೇಜನ್ನು ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ, ಅಂದರೆ ಇಲ್ಲಿ ಎಡಿಟಿಂಗ್ ಕೊಡ್ತಾರೆ ನೋಡಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಮತ್ತೆ ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ ನೋಡಿ, ಆವಾಗ ನೀವು ಆ್ಯಡ್ ಮಾಡದೇ ಇದ್ದರೆ ಮತ್ತೆ ಆ್ಯಡ್ ಮಾಡೋ ಆಪ್ಷನ್ ಇಲ್ಲ. ಲಾಸ್ಟ್ ಇಯರ್ ಸ್ಪೆಷಲ್ ರಿಕ್ವೆಸ್ಟಿಂದ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಕೊಟ್ಟಿದ್ದಾರೆ, ಬಟ್ ನೀವು ಅದನ್ನು ಇದು ಮಾಡಲಿಕ್ಕಿಲ್ಲ, ಏನು ನಂಬ್ಕೊಳ್ಳಿಕ್ಕೆ ಆಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಿಮಗೆ ರಿಯಲ್ ರಿಸಲ್ಟ್ ಬರುತ್ತೆ, ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ.
ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇಲ್ಲಿ ನಿಮಗೆ ನ್ಯೂ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬರಲಿಕ್ಕೆ ಮುಂಚೆ ನೀವು ಏನೇ ಕಾಲೇಜ್ಗಳನ್ನ ಆ್ಯಡ್ ಮಾಡೋದಿದ್ರು, ರೀಆರ್ಡರ್ ಮಾಡೋದಿದ್ರು ಮಾಡ್ಕೊಳ್ಬೇಕು. ಕೆಲವೊಂದಿಷ್ಟು ಆಪ್ಷನ್ ಎಂಟ್ರಿ ರಾಂಗಿಂದ ನಿಮಗೆ ಕಾಲೇಜ್ಗಳು ಸಿಗದೇ ಇರ್ಬೋದು. ಅದಕ್ಕೋಸ್ಕರ ತುಂಬ 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 ಇಂಪಾರ್ಟೆಂಟ್. ಓಕೆ, ಈಗ ಫಸ್ಟ್ ರೌಂಡ್ ರಿಸಲ್ಟ್ ಹೇಗೆ ಬರುತ್ತೆ ಸರ್? ಇದೇ ಥರ, ಇದೇ ರೀತಿ ಇಲ್ಲಿ ನೇಮ್ ಇರುತ್ತೆ, ನಿಮ್ಮ ಕ್ಯಾಟಗರಿ ಇರುತ್ತೆ, ನಿಮ್ಮದು ರ್ಯಾಂಕ್ ಎಷ್ಟಿದೆ ಇರುತ್ತೆ, ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ ಇರುತ್ತೆ. ಪ್ಲಸ್ ಅಲ್ಲಿ ನಿಮಗೆ SNQ ಕೋಟಾ ಆಗಿದ್ದಿದ್ರೆ SNQ ಕೋಟಾ ಅಂತ ಇರುತ್ತೆ, ಇಲ್ಲದೇ ಇದ್ದರೆ SNQ ಕೋಟಾ ಇರೋದಿಲ್ಲ. ಅದಾದಮೇಲೆ ನಿಮಗೆ ಫೀಸ್ ಎಷ್ಟು, ಇದ್ರ ಡೀಟೇಲ್ಸ್ ಎಲ್ಲ ಇರುತ್ತೆ. ಓಕೆ, ಒಂದು ಕಾಲೇಜು ಒಂದು ಬ್ರ್ಯಾಂಚ್ ಅಷ್ಟೇ. ಓಕೆ, ಸೊ ಈಗ ರಿಯಲ್ ರಿಸಲ್ಟ್ ಬಂದಾದಮೇಲೆ ನೀವು ಇವಾಗ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸರ್ ಏನು ಮಾಡಬೇಕು? ಫಸ್ಟ್ ರೌಂಡ್ ರಿಸಲ್ಟ್ ಬಂತು ಸರ್, ನಿಮಗೆ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ನಿಮಗೆ 4 ಚಾಯ್ಸಸ್ಗಳಿರುತ್ತೆ. 4 ಚಾಯ್ಸ್ ವೆರಿ 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 ಇಂಪಾರ್ಟೆಂಟು. ಏನು ಸರ್ ಇದು ಚಾಯ್ಸ್ ಅಂತ ಕೇಳಿದರೆ, ನಿಮಗೆ ಫಾರ್ ಎಕ್ಸಾಂಪಲ್ಲು ನೀವು ಕಾಲೇಜಿನ ಎಂಟ್ರಿ ಮಾಡಿದ್ದೀರಾ. ಕಾಲೇಜಿನ ಎಂಟ್ರಿ ಮಾಡಿದಾಗ ನಿಮಗೆ XYZ ಅಂತ ಹೇಳೋ ಕಾಲೇಜಲ್ಲಿ ಇಲ್ಲಿ XYZ ಅಲ್ಲಿ CS ಆಯಿತು ಅಂತ ಅಂದ್ಕೊಳ್ಳಿ. ನಿಮಗಿದು ಸ್ಯಾಟಿಸ್ಫೈಡ್, ನಿಮ್ಗೆ ಖುಷಿ ಆಯಿತು. ನನಗೆ XYZ ಅಲ್ಲಿ CS ಖುಷಿ ಆಯಿತು, ನಾನು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೇನೆ ಅಂತ ಹೇಳಲಿಕ್ಕೆ 4 ಚಾಯ್ಸ್ ಇರುತ್ತೆ. ನಿಮ್ಗೆ XYZ ಕಾಲೇಜಲ್ಲಿ CS ಸಿಕ್ಕಿರೋ ಕಾಲೇಜು, ಸಿಕ್ಕಿರೋ ಬ್ರ್ಯಾಂಚ್ ಎರಡೂ ಇಷ್ಟ ಆಗಿದ್ದರೆ ಹೋಗಿ ನಾನು ಕಾಲೇಜಿಗೆ ಅಡ್ಮಿಷನ್ ಆಗ್ತೇನೆ ಅಂತ ಆದರೆ ಇದು ಚಾಯ್ಸ್ 1. ನೀವು ಸ್ಯಾಟಿಸ್ಫೈ ಆಗಿದ್ದೀರಾ, ಕಾಲೇಜಿಂದ ಸ್ಯಾಟಿಸ್ಫೈ ಆಗಿದ್ದೀರಾ, ಪ್ಲಸ್ ನಾನು ಫೀಸನ್ನು ಪೇ ಮಾಡಿ ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೇನೆ. ಫೀಸನ್ನು ಕಾಲೇಜಲ್ಲಿ ಪೇ ಮಾಡೋದಲ್ಲ, ಆನ್ಲೈನಲ್ಲಿ ಪೇಮೆಂಟ್ ಇರುತ್ತೆ. ಇಲ್ಲಿ 4 ಚಲನ್ ಡೌನ್ಲೋಡ್ ಆಗುತ್ತೆ, 4 ಅಲ್ಲ 3 ಚಲನ್ ಡೌನ್ಲೋಡ್ ಆಗುತ್ತೆ. ಆ 3 ಚಲನ್ನ ತೊಗೊಂಡೋಗಿ ನೀವು ಆನ್ಲೈನಲ್ಲೂ ಪೇಮೆಂಟ್ ಮಾಡ್ಬೋದು, ಆಫ್ಲೈನಲ್ಲೂ ಪೇಮೆಂಟ್ ಮಾಡ್ಬೋದು. ಅದು ಎಲ್ಲಿ ಪೇಮೆಂಟ್ ಮಾಡೋದು ಏನು ಅನ್ನೋದನ್ನು ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆದರೆ ಅದೆಲ್ಲ ನಾನು ನಿಮ್ಗೆ ಹೇಳ್ತೇನೆ. ಯಾವುದು ಸೇಫ್, ಯಾಕಂದರೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ನೀವು ಪೇ ಮಾಡ್ತಾ ಇರ್ತೀರಾ, ಆನ್ಲೈನ್ ಬೆಟರಾ ಆಫ್ಲೈನ್ ಬೆಟರಾ, ಯಾವ ಬ್ಯಾಂಕಿಗೆ ಹೋಗಬೇಕು ಅದೆಲ್ಲದು ನಾನು ಇದು ಕೊಡ್ತೇನೆ. ಸ್ಯಾಟಿಸ್ಫೈ ಆಗಿ ಫೀಸ್ ಕಟ್ಟಿ ನಾನು ಅಡ್ಮಿಷನ್ ಆಗ್ತೇನೆ ಅಂತ ಮೀನಿಂಗ್. ನಿಮ್ಗೆ ಇಲ್ಲಿ 3 ಚಲನ್ ಸಿಗುತ್ತೆ, ಅದನ್ನು ತಗೊಂಡೋಗಿ ಬ್ಯಾಂಕಿಗೆ ಕೊಡ್ತೀರಾ. ಬ್ಯಾಂಕ್ ಅವರು 1 ಚಲನ ಅವ್ರು ಇಟ್ಕೊಳ್ತಾರೆ, 2 ಚಲನ ನಿಮಗೆ ಒಂದು ಕಾಲೇಜ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ ಅಂತ ಕೊಡ್ತಾರೆ. ಸೊ ಈ ಚಲನ ತಗೊಂಡೋಗಿ ನೀವು ಕಾಲೇಜಿಗೆ ಹೋಗಬೇಕು. ಇಂತಿಷ್ಟು ಡೇ ಇರುತ್ತೆ ನಿಮಗೆ, ಇದೊಂದು 5 to 7 ಡೇಸ್ ಟೈಮ್ ಕೊಡ್ತಾರೆ. ನೀವು ಚಾಯ್ಸ್ 1 ಮಾಡಿದರೆ ಇದು ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಬೇಕು, ಚಲನ್ ಡೌನ್ಲೋಡ್ ಮಾಡಬೇಕು, ಕಾಲೇಜಿಗೆ ಹೋಗಬೇಕು, ಚಲನ್ನ ಕೊಡಬೇಕು. ಅದಾದ ನಂತರ ಅವರೆಲ್ಲ ವೆರಿಫೈ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸನ್ನು ಕೂಡ ತೊಗೊಂಡು ಹೋಗಬೇಕು. ಅದು ಯಾವ ಡಾಕ್ಯುಮೆಂಟ್ಸು, ಯಾವ ಕಾಲೇಜಿಗೆ ಯಾವ ಡಾಕ್ಯುಮೆಂಟ್ಸು ಅದೆಲ್ಲ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಅಟೆಸ್ಟೇಷನ್ ಬೇಕಾ ಬೇಡವಾ, ಎಷ್ಟು ಕಾಪಿ, ಅದೆಲ್ಲ ನಮ್ಮ ಕೌನ್ಸಿಲಿಂಗಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೇನೆ. ತೊಗೊಂಡು ಹೋಗಬೇಕು, ಇದೆಲ್ಲದನ್ನು ತೊಗೊಂಡೋಗಿ ವೆರಿಫೈ ಮಾಡ್ತಾರೆ. ಅದಾದ ನಂತರ ಅವರು ಸೀಟ್ ಅಲಾಟ್ಮೆಂಟ್ ಆರ್ಡ್ರನ್ನ ಅಲ್ಲೇ ಕೊಡ್ತಾರೆ, ನಿಮಗೆ ಕಾಲೇಜಲ್ಲೇ ಕೊಡ್ತಾರೆ. ಓಕೆ, ಸೀಟ್ ಅಲಾಟ್ಮೆಂಟ್ ಆರ್ಡರ್. ಇಲ್ಲಿಗೆ ನಿಮ್ಮದು ಕೌನ್ಸಿಲಿಂಗ್ ಪ್ರಾಸೆಸ್ ಮುಗೀತು, ಎಕ್ಸಿಟ್ ಡನ್. ಯಾಕಂತ ಕೇಳಿದರೆ ನಿಮಗೆ ಯಾವ ಕಾಲೇಜ್ ಅಂತ ಗೊತ್ತಾಯಿತು, ಕಾಲೇಜವರು ಒಂದು ಡೇಟನ್ನು ಕೊಡ್ತಾರೆ, ಇಂತಿಂಥ ದಿನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನೀವು ಬಂದು ಅಡ್ಮಿಷನ್ ಕ್ಲಾಸಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಡ್ಮಿಷನ್ ಪ್ರಾಸೆಸ್ ಡನ್. ಸರಿನಾ? ಮೀನಿಂಗ್ ಏನು ಹೇಳಿ, ನಿಮಗೆ ಸಿಕ್ಕಿರೋ ಕಾಲೇಜ್ ಯಾವುದು, XYZ ಅಂತ ಹೇಳೋ ಕಾಲೇಜ್ನ CS ಅನ್ನೋ ಬ್ರ್ಯಾಂಚ್ ನನಗೆ ಇಷ್ಟ ಆಗಿದೆ, ನಾನು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೇನೆ ಅಂತ ನೀವು ಮತ್ತೆ ಆಯಿತು. ರೌಂಡ್ 1 ಡನ್ ಆ್ಯಂಡ್ ಡಸ್ಟೆಡ್. ಈಗ ಚಾಯ್ಸ್ 2 ಅಂದರೆ ಏನು? ವೆರಿ 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 ಇಂಪಾರ್ಟೆಂಟು. ನನಗೆ ಸ್ಯಾಟಿಸ್ಫೈ ಆಗಿದೆ, ನನಗೆ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ಬಟ್ ನನಗೆ XYZ ಅಲ್ಲಿ CS ಸಿಕ್ಕಿದೆಯಲ್ಲ, ಇದಕ್ಕಿಂತ ಬೆಟರ್ ಕಾಲೇಜಿಗೆ ನಾನು ಟ್ರೈ ಮಾಡ್ತೇನೆ, ಅದಕ್ಕೆ ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಮೀನಿಂಗ್. XYZ ಅಲ್ಲಿ ಸಿಕ್ಕಿರೋ ಕಾಲೇಜ್ ಆಗಿರುವ XYZ ಅನ್ನೋ ಕಾಲೇಜು, ಅದರಲ್ಲಿ CS ಅನ್ನೋ ಬ್ರ್ಯಾಂಚ್ ಸಿಕ್ಕಿದೆ, ನನಗೆ ಇದರಿಂದ ಖುಷಿಯಾಗಿದೆ, ನಾನು ಇದನ್ನು ಹೋಲ್ಡಲ್ಲಿ ಇಟ್ಕೊಳ್ತೇನೆ, ನಾನು ಇದನ್ನು ಕೈಯಲ್ಲಿ ಇಟ್ಕೊಳ್ತೇನೆ. ಇದರಿಂದ ಮೇಲ್ಗಡೆ ಇರೋದು, ಯಾಕಂದರೆ ಆಪ್ಷನ್ ಎಂಟ್ರಿನ ಪ್ರಕಾರ ನಿಮ್ಮ ಪ್ರಕಾರ ಮೇಲ್ಗಡೆ ಇರೋದು XYZಗಿಂತ ಬೆಟರ್ ಕಾಲೇಜು ಮತ್ತು ಬೆಟರ್ ಬ್ರ್ಯಾಂಚ್. ನೀವು ಆ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಕರೆಕ್ಟಾ? ಸೊ ಇದಕ್ಕೆ ನಾನು ಟ್ರೈ ಮಾಡ್ತೇನೆ. ನನಗೆ ಈ ಕಾಲೇಜು ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಈ ಕಾಲೇಜು ಓಕೆ, ಈ ಬ್ರ್ಯಾಂಚು ಓಕೆ, ಬಟ್ ಇದನ್ನು ಹೋಲ್ಡ್ ಇಟ್ಕೊಂಡು ನನ್ನ ರ್ಯಾಂಕಿಗೆ, ನನ್ನ ಕ್ಯಾಟಗರಿಗೆ ಇನ್ನೂ ಬೆಟರ್ ಕಾಲೇಜ್ ಅಂದರೆ ಮೇಲ್ಗಡೆ ಇರೋದು ಮಾತ್ರ, ಕೆಳಗಡೆದು ಡಿಲೀಟ್ ಆಗಿ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ನೀವು ಚಾಯ್ಸ್ 2 ಮಾಡಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮಗೆ ಯಾವ ಕಾಲೇಜ್ ಆಗಿದೆ ರೌಂಡ್ 1ನಲ್ಲಿ, ಯಾವ ಬ್ರ್ಯಾಂಚ್ ಆಗಿದೆ, ಅದು ಬಿಟ್ಟು ಅದ್ರ ಕೆಳಗಡೆದು ಎಲ್ಲದು ಡಿಲೀಟ್ ಆಗಿ ಹೋಗುತ್ತೆ. ನೀವು ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ, ಇದರ ಮೇಲ್ಗಡೆದಕ್ಕೆ ಮಾತ್ರ ನೀವು ಟ್ರೈ ಮಾಡೋದು. ಸೊ ಇದು ನೀವು ಚಾಯ್ಸ್ 2. ನಂಗೆ ಸ್ಯಾಟಿಸ್ಫೈ ಆಗಿದೆ, ನನಗೆ ಸಿಕ್ಕಿರೋ ಕಾಲೇಜನ್ನು ನಾನು ಹೋಲ್ಡಲ್ಲಿ ಇಟ್ಕೊಳ್ತೇನೆ, ಬ್ರ್ಯಾಂಚನ್ನು ಹೋಲ್ಡಲ್ಲಿ ಇಟ್ಕೊಳ್ತೇನೆ, ಬಟ್ ಸೆಕೆಂಡ್ ರೌಂಡಿಗೆ ನಾನು
ಪಾರ್ಟಿಸಿಪೇಟ್ ಮಾಡ್ತೇನೆ. ಯಾಕೆ ಕೇಳಿದರೆ ನಂಗೆ ಇನ್ನೂ ಬೆಟರ್ ಕಾಲೇಜ್, ಇನ್ನೂ ಬೆಟರ್ ಬ್ರಾಂಚ್ ಸಿಗುತ್ತೆ ಅಂತೇಳೋ ಐಡಿಯಾ ಇದೆ, ಸಿಗಬಹುದೇನೋ, ನಾನು ಟ್ರೈ ಮಾಡ್ತೇನೆ, ನನಗೇನು ಲಾಸ್ ಇಲ್ಲ, ಯಾಕಂದರೆ ಕಾಲೇಜ್ ಸ್ಟಾರ್ಟ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಸೊ ಆ ಥರ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಮೀನಿಂಗ್. ಇಲ್ಲಿ ನೀವು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ವೆರಿ ಇಂಪಾರ್ಟೆಂಟ್. ಆಯಿತಾ? ಏನು ಮಾಡ್ತೀರಾ, ಕಾಲೇಜ್ ಸಿಕ್ಕಿದೆ, ಕಾಲೇಜ್ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ ನಿಮಗೆ, ಯಾವುದು XYZ ಅಲ್ಲಿ CS ಅನ್ನೋದು ಅಲಾಟ್ ಆಗಿದೆ. ನೀವೇನು ಮಾಡ್ತೀರಾ, ಚಾಯ್ಸ್ 2 ಮಾಡ್ತೀರಾ. ಚಾಯ್ಸ್ 2 ಮಾಡಿದ ತಕ್ಷಣ ನಿಮಗೆ ಮೀನಿಂಗ್ ಏನಂತ ಕೇಳಿದ್ರೆ ನೆಕ್ಸ್ಟ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಮೀನಿಂಗು. ಇಲ್ಲಿ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದು ಅದು ಏನೂ ಇಲ್ಲ, ಜಸ್ಟ್ ಚಾಯ್ಸಸನ್ನು ಮಾಡೋದು, ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡೋದು ಅಷ್ಟೇ. ಸೊ ಇದು ಸೇಫರ್ ಆ್ಯಕ್ಚುಲಿ. ಯಾಕಂತ ಕೇಳಿದರೆ ನಿಮ್ಮ ಹ್ಯಾಂಡಲ್ಲಿ ಆಲ್ರೆಡಿ XYZ ಅಂತ ಹೇಳೋ ಕಾಲೇಜ್ನ CS ಇದೆ, ನೀವೇನು ಯಾವ ಕಾಲೇಜನ್ನು ಇದು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಹೋಲ್ಡ್ ಇಟ್ಕೊಂಡು ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮೀನಿಂಗ್. ಚಾಯ್ಸ್ 2, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್, ಚಾಯ್ಸ್ 2 ಸರಿನಾ. ಈಗ ಚಾಯ್ಸ್ 3 ಅಂದರೆ ಏನು, ಮೀನಿಂಗ್ ಏನು, ಇದು ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಡೇಂಜರ್. ಫಾರ್ ಎಕ್ಸಾಂಪಲ್ ನಿಮಗೆ XYZ ಅಲ್ಲಿ CS ಆಗಿದೆ, ನಿಮ್ಗೆ ಈ ಕಾಲೇಜು ಇಷ್ಟನೇ ಇಲ್ಲ, ಈ ಕಾಲೇಜಲ್ಲಿ ಈ ಬ್ರ್ಯಾಂಚ್ ಇಷ್ಟನೇ ಇಲ್ಲ. ಇದು ಆ್ಯಕ್ಚುಲಿ ನಿಮ್ಮ ತಪ್ಪು, ಆ್ಯಕ್ಚುಲಿ ಮಿಸ್ಟೇಕ್ ಇದು. ಯಾಕೆ ಕೇಳಿದರೆ ನಿಮ್ಗೆ ಈ ಕಾಲೇಜಲ್ಲಿ ಈ ಬ್ರಾಂಚ್ ಇಷ್ಟ ಇಲ್ದಿದ್ದವ್ರು ಯಾಕೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮ್ಮದೇ ತಪ್ಪದು. ಅದು ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡುವಂಥ ಮಿಸ್ಟೇಕ್. ನಿಮ್ಗೆ ಗೊತ್ತೇ ಇರೋದಿಲ್ಲ, ಸುಮ್ಮನೆ ಕಟ್ ಆಫ್ ರ್ಯಾಂಕನ್ನು ನೋಡ್ತೀರಾ, ಬೇಕಾಬಿಟ್ಟು ಕಾಲೇಜಿನ ಎಂಟ್ರಿ ಮಾಡಿರ್ತೀರಾ, ಸ್ವಲ್ಪ ದಿನದ ನಂತರ ಆ ಕಾಲೇಜ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ಅಂದ್ಕೊಳ್ತೀರಾ ನಾನು ಈ ಕಾಲೇಜ್ ಎಂಟ್ರಿ ಮಾಡಬಾರ್ದಿತ್ತು. ಬಟ್ ನಿಮ್ಗೆ ಅದೇ ಕಾಲೇಜ್ ಎಂಟ್ರಿ ಆಗಿರುತ್ತೆ, ಸಾಫ್ಟ್ವೇರ್ ಇಲ್ಲಿಂದ ಸ್ಕ್ಯಾನ್ ಮಾಡ್ಕೊಂಡು ಬರುತ್ತೆ, ನಿಮ್ಮ ರ್ಯಾಂಕಿಗೆ ಈ ಕಾಲೇಜಿನ ಈ ಬ್ರಾಂಚ್ ಕೊಟ್ಟುಬಿಡುತ್ತೆ. ನೀವು ಆಮೇಲೆ ಅಂದ್ಕೊಳ್ತೀರಾ ನಾನು ಬೇರೆ ಕಾಲೇಜ್ ಹಾಕ್ಬೋದಿತ್ತು, ನೀವು ಬೇಡ, ನನಗೆ ಈ ಕಾಲೇಜಲ್ಲಿ ಈ ಬ್ರಾಂಚ್ ಬೇಡ ಅಂತ ಹೇಳಿದಾಗ ನೀವು ಚಾಯ್ಸ್ 3 ಮಾಡಬೇಕು. ಚಾಯ್ಸ್ 3 ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ನನಗೆ ಸಿಕ್ಕಿರೋ ಕಾಲೇಜಿನ ಸಿಕ್ಕಿರೋ ಬ್ರ್ಯಾಂಚಿಂದ ನಾನು ಸ್ಯಾಟಿಸ್ಫೈ ಆಗಿಲ್ಲ, ನಾಟ್ ಸ್ಯಾಟಿಸ್ಫೈಡ್. ನಿಮಗೆ ಸಿಕ್ಕಿರೋ ಕಾಲೇಜ್ನ ಸಿಕ್ಕಿರೋ ಬ್ರ್ಯಾಂಚಿಂದ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಇದನ್ನು ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಮಾಡ್ತೇನೆ ಅಂತ ಮೀನಿಂಗ್. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಮೀನಿಂಗ್ ಏನು ಹೇಳಿ, ನನಗೆ ಈ XYZ ಅಲ್ಲಿ ಸಿಕ್ಕಿರೋ CS ಮತ್ತು XYZ ಅನ್ನೋ ಕಾಲೇಜ್ನ CS ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ನನಗೆ ಈ ಕಾಲೇಜ್ನ ಈ ಬ್ರ್ಯಾಂಚ್ ಇಷ್ಟ ಇಲ್ಲ, ನಾನು ರಿಜೆಕ್ಟ್ ಮಾಡ್ತೇನೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, ಚಾಯ್ಸ್ 3 ಮಾಡಿದರೆ ನಿಮಗೆ ಸೆಕೆಂಡ್ ರೌಂಡಿಗೆ ಇದು ಮಾತ್ರ ಡಿಲೀಟ್ ಆಗೋದು, ವೆರಿ ಇಂಪಾರ್ಟೆಂಟ್. XYZ ಕಾಲೇಜಿನ CS ಮಾತ್ರ ಡಿಲೀಟ್ ಆಗಿರುತ್ತೆ, ಇದರ ಮೇಲ್ಗಡೆದು ಎಲ್ಲದೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇದರ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದೇ ನೀವು ಚಾಯ್ಸ್ 2 ಮಾಡಿದಾಗ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ನೋಡಿ, ಅದರಿಂದ ಯಾವ ಕಾಲೇಜ್ನ ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ ನೋಡಿ, ಅದರಿಂದ ಮೇಲ್ಗಡೆದು ಮಾತ್ರ ಫಾರ್ವರ್ಡ್ ಆಗುತ್ತೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರೋ ಡಿಫ್ರೆನ್ಸ್ ಇದೆ. ಚಾಯ್ಸ್ 3 ಅಂತ ಹೇಳಿದರೆ ನಿಮ್ಮ ಸಿಕ್ಕಿರೋ ಕಾಲೇಜ್ನ ಸಿಕ್ಕಿರೋ ಬ್ರ್ಯಾಂಚನ್ನು ರಿಜೆಕ್ಟ್ ಮಾಡ್ತೀರಾ, ಆವಾಗ ನಿಮ್ಮ ಹೋಲ್ಡಲ್ಲಿ ಯಾವ ಕಾಲೇಜು ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇಲ್ಲ. ಯಾವಾಗ ನೀವು ಚಾಯ್ಸ್ 3 ಮಾಡಿದರೆ ನಿಮ್ಮ ಹೋಲ್ಡಲ್ಲಿ ಯಾವ ಕಾಲೇಜು ಇರೋದಿಲ್ಲ, ಯಾವ ಬ್ರ್ಯಾಂಚು ಇರೋದಿಲ್ಲ. ಬಟ್ ನಿಮ್ಮ ಸೆಕೆಂಡ್ ರೌಂಡಿಗೆ ಈ ಕಾಲೇಜಿನ ಈ ಬ್ರ್ಯಾಂಚ್ ಬಿಟ್ಟು ಉಳಿದಿರೋದು ಎಲ್ಲದೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮೀನಿಂಗ್ ಟು ಸೇ ದ್ಯಾಟ್ ಇದರಿಂದ ಮೇಲ್ಗಡೆದು ನೆಕ್ಸ್ಟ್ ರೌಂಡಿಗೆ ಬರುತ್ತೆ, ಯಾವ್ಯಾವ ಕಾಲೇಜ್ ಇದೆ ಅದೆಲ್ಲದೂ ಬರುತ್ತೆ, ಇದರಿಂದ ಕೆಳಗಡೆದು ನೆಕ್ಸ್ಟ್ ರೌಂಡಿಗೆ ಬರುತ್ತೆ. ಅಂದರೆ ಈ XYZ ಕಾಲೇಜಲ್ಲಿ CS ಮಾತ್ರ ಡಿಲೀಟ್ ಆಗುತ್ತೆ. ನೀವು ನೆಕ್ಸ್ಟ್ ರೌಂಡಲ್ಲಿ XYZ ಕಾಲೇಜಿನ AIMLಗೂ ಟ್ರೈ ಮಾಡ್ತೀರಾ, ISCಗೂ ಟ್ರೈ ಮಾಡ್ತೀರಾ, DSCಗೂ ಟ್ರೈ ಮಾಡ್ತೀರಾ. ನೀವು ಬೇಡ ಅಂತಿದ್ರೆ, ಈ ಕಾಲೇಜೇ ಬೇಡ ಅಂತಿದ್ರೆ ಡಿಲೀಟ್ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ, ಆವಾಗ ಡಿಲೀಟ್ ಮಾಡಬೇಕು ನೀವು ಚಾಯ್ಸ್ 3 ತಗೊಂಡ್ರೆ. ಅರ್ಥ ಆಯ್ತಾ? ಇದು ಬೇಡ, ಈ ಕಾಲೇಜಿದು ಯಾವುದೂ ಬ್ರ್ಯಾಂಚ್ ಬೇಡ ಅಂದರೆ ನೀವು ಡಿಲೀಟ್ ಮಾಡಬೇಕು. ಬಟ್ ಬೈ ಡಿಫಾಲ್ಟು XYZನ CS ಮಾತ್ರ ಡಿಲೀಟ್ ಆಗೋದು, ಅದು ಬಿಟ್ಟು ಅದ್ರ ಕೆಳಗಡೆ ಇರೋ ಎಲ್ಲ ಕಾಲೇಜು ಎಲ್ಲ ಬ್ರ್ಯಾಂಚು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇದರಿಂದ ಮೇಲ್ಗಡೆದು ಎಲ್ಲ ಕಾಲೇಜು ಎಲ್ಲ ಬ್ರ್ಯಾಂಚು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಯಾವಾಗ ನೀವು ಚಾಯ್ಸ್ 3 ಮಾಡಿದರೆ. ಆ್ಯಕ್ಚುಲಿ ಈ ಚಾಯ್ಸ್ 3 ಮಾಡೋದು ಒಳ್ಳೆಯದಲ್ಲ. ಯಾಕಂತ ಕೇಳಿದರೆ ನೀವು ಹೇಗೆ ಈ ಕಾಲೇಜಿನ ಎಂಟ್ರಿ ಮಾಡಿದ್ರಿ, ನೀವು ರಿಜೆಕ್ಟ್ ಮಾಡುವವರು ಈ ಕಾಲೇಜಿನ ಈ ಬ್ರ್ಯಾಂಚನ್ನು ರಿಜೆಕ್ಟ್ ಮಾಡೋರು ಯಾಕೆ ಎಂಟ್ರಿ ಮಾಡಿದ್ರಿ, ಇದು ನಿಮ್ಮ ಮಿಸ್ಟೇಕ್. ಸೊ ಇದು ಯಾವುದು ಮಾಡಬಾರ್ದು ಅಂತಿದ್ರೆ ನೀವು ದಯವಿಟ್ಟು ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಿ, ಎಲ್ಲದರ ಬಗ್ಗೆ ನಾನು ಕಂಪ್ಲೀಟ್ ಗೈಡೆನ್ಸನ್ನು ಕೊಡ್ತೇನೆ. ಆಪ್ಷನ್ ಎಂಟ್ರಿ ಮಾಡುವಾಗಲೂ ನಿಮಗೆ ಗೈಡೆನ್ಸ್ ಬಂದಿರುತ್ತೆ, ಸರಿನಾ. ಚಾಯ್ಸ್ 4 ಅಂತ ಹೇಳಿದರೆ ನೀವು ಇದೇನು ಹೇಳಿ ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಮಾಡ್ತೀರಾ, ಫೀಸ್ ಪೇ ಮಾಡಬೇಕಂತಿಲ್ಲ, ಯಾಕಂದರೆ ನಿಮ್ಮ ಹೋಲ್ಡಲ್ಲಿ ಯಾವ ಕಾಲೇಜು ಇಲ್ಲ ಅಥವಾ ಏನೂ ಇಲ್ಲ, ನಿಮ್ಮ ಹತ್ರ ಫೀಸ್ ಪೇಮೆಂಟ್ ಇಲ್ಲ. ಅರ್ಥ ಆಯ್ತಾ? ಇದು ಏನಂತ ಕರೀತಾರೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಚಾಯ್ಸ್ 4 ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ನಾನು KEA ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತಾ ಇದ್ದೇನೆ,
ನೀವು ಚಾಯ್ಸ್ 4 ಮಾಡಿದರೆ ಮೀನಿಂಗ್ ಏನಂತ ಕೇಳಿದರೆ, ನನಗೆ ಸಿಕ್ಕಿರೋ ಕಾಲೇಜು ಇಷ್ಟ ಆಗಿಲ್ಲ, ನನಗೆ KEA ಪ್ರಾಸೆಸ್ಸೇ ಬೇಡ, ನಾನು ಕಂಪ್ಲೀಟ್ಲಿ KEA ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತೇನೆ ಅಂತ ಮೀನಿಂಗು. ವೆರಿ ಇಂಪಾರ್ಟೆಂಟ್. ನೀವು ಮೇ ಬಿ ಮ್ಯಾನೇಜ್ಮೆಂಟ್ ಸೀಟಿಂದ ಇಂಜಿನಿಯರಿಂಗ್ ಕಾಲೇಜ್ ತೊಗೊಳ್ಬೋದು, ಕಾಮಿಡ್-ಕೆಯಿಂದ ಇಂಜಿನಿಯರಿಂಗ್ ಕಾಲೇಜ್ ತೊಗೊಳ್ಬೋದು, ಅಥವಾ ಬೇರೆ ಏನು ಜೋಸಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿರ್ಬೋದು. ಇದ್ರ ಥ್ರೂ ಅರ್ಥ ಆಯ್ತಾ? ಇದು ಎಕ್ಸಿಟ್ ಅಂತ ಮೀನಿಂಗ್. ಕರೆಕ್ಟ್ ನೆನಪಿಟ್ಕೊಳ್ಳಿ. ರೌಂಡ್ 1 ಆದಮೇಲೆ ರೌಂಡ್ 2 ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಕೇಳಿದರೆ, ಒಂದು ಚಾಯ್ಸ್ 2 ಅವರು. ಈಗ ರೌಂಡ್ 2ಗೆ ಯಾರೆಲ್ಲ ಹೋಗ್ತಾರೆ? ಚಾಯ್ಸ್ 2 ಮಾಡಿದವರು, ಒಂದು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದವರು, ಇನ್ನೊಂದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದವರು. ಇವರಿಬ್ಬರು ಆಲ್ರೆಡಿ ಎಕ್ಸಿಟ್. ಇವರದ್ದು ಎಕ್ಸಿಟ್ ಏನಂತ ಕೇಳಿದರೆ, ಇವರು ಕಾಲೇಜನ್ನು ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾರೆ. ಯಾರು? ಚಾಯ್ಸ್ 1. ಚಾಯ್ಸ್ 4 ಅವರು ಕಂಪ್ಲೀಟ್ಲಿ KEA ಪ್ರಾಸೆಸ್ಸಿಂದನೇ ಹೊರಗೆ ಹೋಗ್ತಾ ಇದ್ದಾರೆ. ಸರಿನಾ? ಇನ್ನು ಸೀಟ್ ಅಲಾಟ್ ಆಗದೇ ಇದ್ದವರು, ಇದು ನಿಮ್ಮದೇ ಮಿಸ್ಟೇಕ್. ನೀವು ಕಾಲೇಜ್ ಎಂಟ್ರಿ ಮಾಡುವಾಗ ನಿಮ್ಮ ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಸುಮ್ಮನೆ ಒಂದಿಷ್ಟು ಕಾಲೇಜನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಸೀಟ್ ಸಿಗದೇ ಇರ್ಬೋದು. ನೆನಪಿಟ್ಕೊಳ್ಳಿ. ಅಂದರೆ ಸೀಟ್ ಅಲಾಟ್ ಆಗದೇ ಇದ್ದರೆ ಅಂದರೆ ನೋ ಸೀಟ್ ಅಲಾಟೆಡ್. ಇವರು ಕೂಡ ಬೈ ಡಿಫಾಲ್ಟ್ ಎಲ್ಲಿಗೆ ಬರ್ತಾರೆ? ಸೆಕೆಂಡ್ ರೌಂಡಿಗೆ ಡೈರೆಕ್ಟ್ ಬರ್ತಾರೆ. ಇವರು ಫೀಸ್ ಪೇ ಮಾಡಲಿಕ್ಕಿಲ್ಲ. ಫೀಸ್ ಪೇ ಮಾಡಬೇಕಾಗಿದ್ದು ಫಸ್ಟ್ ರೌಂಡಲ್ಲಿ ಒಬ್ಬರು ಯಾರು ಕೇಳಿದರೆ ಇವರು ಚಾಯ್ಸ್ 1 ಮಾಡಿದವ್ರು ಮಾತ್ರ. ಚಾಯ್ಸ್ 2 ಮಾಡಿದವರು ಫೀಸ್ ಪೇ ಮಾಡಲಿಕ್ಕಿಲ್ಲ, ಚಾಯ್ಸ್ 3 ಮಾಡಿದವರು ಫೀಸ್ ಪೇ ಮಾಡಲಿಕ್ಕಿಲ್ಲ. ಎನಿವೆ ಚಾಯ್ಸ್ 4 ಮಾಡಿದವರು KEA ಕೌನ್ಸಿಲಿಂಗ್ ಅಂದರೆ ಹೊರಗಡೆ ಹೋಗ್ತಾರೆ. ಸರಿನಾ? ಅದು ಬಿಟ್ಟರೆ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ನಿಮ್ಮ ರ್ಯಾಂಕ್ ತುಂಬ ಹೈ ಇದ್ದು 1.5 ಲಕ್ಷ 2 ಲಕ್ಷ ಇದ್ದು ನಿಮಗೆ ಸೀಟ್ ಅಲಾಟ್ ಆಗದೇ ಇದ್ದವರು ಬೈ ಡಿಫಾಲ್ಟ್ ರೌಂಡ್ 2 ಬರ್ತೀರಾ. ನೀವೇನೂ ಚಾಯ್ಸಸ್ ಮಾಡೋದು ಬೇಡ. ಅರ್ಥ ಆಯ್ತಾ? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಫಸ್ಟ್ ರೌಂಡ್ ರಿಸಲ್ಟ್ ಬಂತು. ರಿಸಲ್ಟಲ್ಲಿ ನಿಮಗೆ ನೋ ಸೀಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಅಂಥವ್ರು ಏನೂ ಮಾಡೋದು ಬೇಡ. ಬೈ ಡಿಫಾಲ್ಟ್ ನೀವು ರೌಂಡ್ 2 ಮಾಡ್ತೀರಾ. ಏನಾದರೂ ಮಾಡಲಿಕ್ಕಿದ್ರೆ ಈ ವರ್ಷ ಎಕ್ಸ್ಟ್ರಾ ಕೊಟ್ಟರೆ ನೋಡೋಣ, ನಾನು ಹೇಳ್ತೇನೆ, ಅದನ್ನು ನಾನು ಗೈಡ್ ಮಾಡ್ತೇನೆ ನೀವೇನು ಮಾಡಬೇಕು ಅಂತ. ಸೊ ನಿಮಗೆ ಈ ಚಾಯ್ಸಸ್ಸನ್ನು ಯಾವುದು ಮಾಡಬೇಕು ಅನ್ನೋದನ್ನು ಕೂಡ ನಾನೇ ಗೈಡ್ ಮಾಡ್ತೇನೆ. ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾ, ಥರ್ಡ್ ರೌಂಡಿಗೆ ಹೋಗಬೇಕಾ, ಎಲ್ಲದನ್ನು ನಾನು ನಮ್ಮ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡ್ತೇನೆ. ಈಗ ರೌಂಡ್ 2 ಯಾರ್ಯಾರು ಬಂದಿದ್ದಾರೆ? ಒಂದು ಕಾಲೇಜನ್ನು ಚಾಯ್ಸ್ 2 ಮಾಡಿ ಕಾಲೇಜನ್ನು ಹೋಲ್ಡ್ ಇಟ್ಕೊಂಡು ಬೆಟರ್ ಕಾಲೇಜ್ಗೆ ಟ್ರೈ ಮಾಡ್ತಾ ಇರೋರು ಬಂದಿದ್ದಾರೆ. ಇನ್ನೊಂದು ಸಿಕ್ಕಿರೋ ಕಾಲೇಜನ್ನು ರಿಜೆಕ್ಟ್ ಮಾಡಿ ಅದರ ಮೇಲ್ಗಡೆ ಇರೋ ಕಾಲೇಜ್ ಮತ್ತು ಅದರ ಕೆಳಗಡೆ ಇರೋ ಕಾಲೇಜಿನ ಲಿಸ್ಟಲ್ಲಿ ಇಟ್ಕೊಂಡು ನನಗೆ ಇನ್ನೂ ಬೆಟರ್ ಕಾಲೇಜ್ ಬೇಕು ಅಂತ ಬಂದವರಿದ್ದಾರೆ. ಮತ್ತು ಸೀಟ್ ಅಲಾಟ್ ಆಗದೇ ಇದ್ದವರಿದ್ದಾರೆ. ಈಗ ರೌಂಡ್ 2 ಸೇಮ್. ರೌಂಡ್ 2 ಕೂಡ ನಿಮಗೆ ಚಾಯ್ಸ್ 1 ಇರುತ್ತೆ, ಚಾಯ್ಸ್ 2 ಇರುತ್ತೆ, ಚಾಯ್ಸ್ 3 ಇರುತ್ತೆ, ಚಾಯ್ಸ್ 4 ಇರುತ್ತೆ. 4 ಚಾಯ್ಸಸ್ಗಳಿರುತ್ತೆ. ರೌಂಡ್ 2 ಕೂಡ ನಿಮಗೆ 4 ಚಾಯ್ಸಸ್ಗಳಿರುತ್ತೆ. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಮಾಡಿ ಬಂದಿದ್ದೀರಾ, XYZ ಕಾಲೇಜಲ್ಲಿ CS ಸಿಕ್ಕಿದೆ. ಇನ್ ಕೇಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ನಿಮ್ಮ ರ್ಯಾಂಕಿಗೆ ನಿಮ್ಮ ಕ್ಯಾಟಗರಿಗೆ ಬೆಟರ್ ಕಾಲೇಜ್, ಇಲ್ಲಿ ಮೇಲ್ಗಡೆ ಇರೋ ಕಾಲೇಜ್ ಯಾವುದು ಸಿಗದೇ ಇದ್ದರೆ, ಈ ಕಾಲೇಜಲ್ಲಿ ಯಾವುದು ಬ್ರ್ಯಾಂಚ್ ಸಿಗದೇ ಇದ್ದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇದೇ ಅಲಾಟ್ ಆಗುತ್ತೆ. ನಿಮ್ಮ ಇದಕ್ಕೆ ಕ್ಯಾಟಗರಿಗೆ ಆ್ಯಂಡ್ ನಿಮ್ಮ ರ್ಯಾಂಕಿಗೆ. ಈಗ ನೀವು ಬಂದಿದ್ದು ಸೆಕೆಂಡ್ ರೌಂಡಿಗೆ ಯಾಕೆ ಹೇಳಿ, ಇದು ಬಿಟ್ಟು ಮೇಲ್ಗಡೆ ಇರೋ ಕಾಲೇಜಲ್ಲಿ ಯಾವುದಾದ್ರೂ ಬ್ರ್ಯಾಂಚ್ ಸಿಗುತ್ತಾ, ಅಪ್ಗ್ರೇಡ್ ಆಗುತ್ತಾ ಅಂತ ನೋಡ್ಲಿಕ್ಕೆ ಬಂದ್ರಿ. ಬಟ್ ನಿಮ್ಮ ರ್ಯಾಂಕಿಗೆ ನಿಮ್ಮ ಕ್ಯಾಟಗರಿಗೆ ಸಿಗಲಿಲ್ಲ ಸೆಕೆಂಡ್ ರೌಂಡಲ್ಲಿ, ಬೇರೆ ಕಾಲೇಜು ಸಿಗಲಿಲ್ಲ, ಅಥವಾ ಬೇರೆ ಕಾಲೇಜ್ನ ಬೇರೆ ಬ್ರ್ಯಾಂಚು ಸಿಗಲಿಲ್ಲ. ಆವಾಗ ನಿಮಗೆ ಇದೇ ಕಾಲೇಜು ಸೆಕೆಂಡ್ ರೌಂಡಲ್ಲೂ ಕೂಡ ಅದೇ ಬಂದಿರುತ್ತೆ. ಯಾವ್ದು ಹೇಳಿ? XYZ CS ಅದೇ ಬಂದಿರುತ್ತೆ. ಸೊ ಇದು ಸೇಫರ್ ಸೈಡ್, ನಿಮಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ? ಸೊ ನಿಮ್ಗೆ ಇನ್ ಕೇಸ್ ಈ ಕಾಲೇಜಲ್ಲಿ ಅಂದರೆ ಮೇಲ್ಗಡೆ ಇರೋ ಕಾಲೇಜಲ್ಲಿ ಯಾವುದೂ ಕೂಡ ನಿಮ್ಮ ಕಟ್ ಆಫ್ ಸಿಗದೇ ಇದ್ದಾಗ ಇದೇ ಕಾಲೇಜಿನ ಇದೇ ಬ್ರ್ಯಾಂಚ್ ಅಲಾಟ್ ಆಗುತ್ತೆ. ಇಲ್ವಾ, ನಿಮ್ಮ ಬ್ರ್ಯಾಂಚಿಗೆ ಅಪ್ಗ್ರೇಡ್ ಆದರೆ ಈ ಕಾಲೇಜಲ್ಲಿ ಯಾವುದಾದ್ರೂ ಬ್ರ್ಯಾಂಚ್ ಸಿಕ್ಕಿದರೆ ಅದು ಬರುತ್ತೆ ರಿಸಲ್ಟ್ ಶೀಟಲ್ಲಿ. ಫಾರ್ ಎಕ್ಸಾಂಪಲ್ ABCಯಲ್ಲಿ IS ಓದಿದರೆ ABCಯಲ್ಲಿ IS ಆಗುತ್ತೆ. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಮಾಡ್ಕೊಂಡು ಬಂದು ABCಯಲ್ಲಿ IS ಸಿಕ್ಕಿ ಆದಮೇಲೆ ಸೆಕೆಂಡ್ ರೌಂಡಲ್ಲಿ IS ಸಿಕ್ತು. ಸರ್ ನನಗೆ XYZ CS ಬೇಕಂದರೆ ಕೊಡೋದಿಲ್ಲ. ವೆರಿ ಇಂಪಾರ್ಟೆಂಟ್. ಸರ್ ನನಗೆ ಚಾಯ್ಸ್ ಮಾಡ್ಬೋದಾ? ನನಗೆ ಫಸ್ಟ್ ರೌಂಡಲ್ಲಿ XYZ CS ಸಿಕ್ಕಿತ್ತು, ಸೆಕೆಂಡ್ ರೌಂಡಲ್ಲಿ ಈಗ ABCಯಲ್ಲಿ IS ಸಿಗ್ತಾ ಇದೆ, ಅಪ್ಗ್ರೇಡ್ ಆಗಿದೆ, ನಾನು ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಬೋದಾ? ಇಲ್ಲ. ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ ನೀವು ABCಯಲ್ಲಿ IS ತಗೊಳ್ಬೇಕು. ಸರ್ ನನಗೆ ಫಸ್ಟ್ ರೌಂಡಲ್ಲಿ XYZ CS ಆಗಿತ್ತು, ಈಗ ಅಪ್ಗ್ರೇಡ್ ಆಗಿದೆ, ನಂಗೆ ಅಪ್ಗ್ರೇಡ್ ಆಗಿರೋ ಬೇಡ, ಫಸ್ಟ್ ರೌಂಡಲ್ಲಿ ಆಗಿರೋ XYZ CS ಬೇಕಂದರೆ ಕೊಡೋದಿಲ್ಲ. ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಚಾಯ್ಸ್ 2 ಮಾಡಿನೂ ಕೂಡ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಮೇಲ್ಗಡೆ ಇರೋ ಕಾಲೇಜ್ಗಳನ್ನು ನೋಡ್ಕೊಳ್ಬೇಕು, ಬ್ರ್ಯಾಂಚ್ಗಳನ್ನು ನೋಡ್ಕೊಳ್ಬೇಕು. ಇದು ಸಿಕ್ಕಿದರೆ ನೀವು ಕಂಪಲ್ಸರಿ ಅದಕ್ಕೆ ಹೋಗಬೇಕು. ನನಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಿನ ಬ್ರ್ಯಾಂಚ್ ಬೇಕಂದರೆ ಕೊಡೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಪ್ಗ್ರೇಡ್ ಆಗಿ
ABC IS ಸಿಕ್ತು ಅಂತ ಅಂದ್ಕೊಳ್ಳಿ, ಅಪ್ಗ್ರೇಡ್ ಆಯಿತು, IS ಸಿಕ್ತು. ಇವಾಗ ಫೀಸ್ ಪೇ ಮಾಡಲೇಬೇಕು, ಓಕೆ. ನೀವು ಚಾಯ್ಸ್ 1 ಮಾಡಿದರೆ ಮೀನಿಂಗ್ ಏನು ಹೇಳಿ, ಆಯಿತು ನನಗೆ ಅಪ್ಗ್ರೇಡ್ ಆಗಿದೆ, ABC ISಗೆ ಅಪ್ಗ್ರೇಡ್ ಆಗಿದೆ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೇನೆ. ಇದೆಲ್ಲದು ಸೇಮ್ ಇಲ್ಲಿದೆಯಲ್ಲ, ಸ್ಯಾಟಿಸ್ಫೈ ಆಗಿದೆ, ಫೀಸ್ ಪೇ ಮಾಡ್ತೇನೆ, ಅಡ್ಮಿಷನ್ ತಗೊಳ್ತೇನೆ. ಅದಕ್ಕೊಂದು 3-4 ಡೇಸ್ ಟೈಮ್ ಕೊಡ್ತಾರೆ, ಅಡ್ಮಿಷನ್ ತಗೊಳ್ಳೋದು, ಇಲ್ಲಿಂದ ಎಕ್ಸಿಟ್ ಆಯಿತು. ಏನಿಲ್ಲ, ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಿಗಿಂತ ಬೆಟರ್ ಕಾಲೇಜ್ ಬೇಕು ಅಂತ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಿನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಸೆಕೆಂಡ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಬೆಟರ್ ಕಾಲೇಜ್ ಸಿಕ್ತು, ನಿಮ್ಗೆ ಸ್ಯಾಟಿಸ್ಫೈ ಆಯಿತು, ಸಾಕು ನಾನು ಸೆಕೆಂಡ್ ರೌಂಡಿಗೆ ಸ್ಟಾಪ್ ಮಾಡ್ತೇನೆ ಅಂತ ಕಾಲೇಜಿಗೆ ಹೋಗ್ತೀರಾ, ಅಂದರೆ ಬ್ಯಾಂಕಿಗೆ ಹೋಗ್ತೀರಾ, ಫೀಸ್ ಪೇ ಮಾಡ್ತೀರಾ, ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ತೀರಾ. ಎಗೇನ್ ಚಾಯ್ಸ್ 2 ಏನು ಹೇಳಿ, ಚಾಯ್ಸ್ 2 ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸೆಕೆಂಡ್ ರೌಂಡಿಗೆ ಬಂದ್ರಿ, ನೀವು ಇಲ್ಲಿಯೂ ಚಾಯ್ಸ್ 2 ಮಾಡಿದ್ರಿ, ಸೆಕೆಂಡ್ ರೌಂಡಿಗೆ ಬಂದ್ರಿ, ಯಾವುದು ಸಿಕ್ಕಿತ್ತು ನಿಮಗೆ, XYZ CS ಸಿಕ್ಕಿತ್ತು, XYZ CS ಸಿಕ್ಕಿತ್ತು. ಇವಾಗ ಸೆಕೆಂಡ್ ರೌಂಡಿಗೆ ಬರ್ತೀರಾ, ನೀವು ಸೇಮ್ ಕಾಲೇಜ್ ಅಲಾಟ್ ಆಗಿದೆ, XYZ CS ಸಿಕ್ಕಿದೆ. ಓ ನನಗೆ ಅಪ್ಗ್ರೇಡ್ ಆಗಿಲ್ಲ, ಇನ್ನೂ ಅಪ್ಗ್ರೇಡ್ ಆಗುತ್ತಾ ನೋಡೋಣ, ನಾನು ಥರ್ಡ್ ರೌಂಡಿಗೆ ಹೋಗ್ತೇನೆ ಅಂತ ಹೇಳುವಾಗ ಪುನಃ ಚಾಯ್ಸ್ 2. ಇಲ್ಲ ನಿಮ್ಗೆ ಅಪ್ಗ್ರೇಡ್ ಆಯಿತು ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ABC DS ಸಿಕ್ತು, ಇಲ್ಲ ಸೆಕೆಂಡ್ ರೌಂಡಲ್ಲಿ DS ಸಿಕ್ಕಿ ಆದಮೇಲೂ ಕೂಡ ಇಲ್ಲ ನೋಡೋಣ ನನಗೆ AIML ಸಿಗುತ್ತೇನೋ, ನಾನು ಥರ್ಡ್ ರೌಂಡಿಗೆ ವೆಯ್ಟ್ ಮಾಡ್ತೇನೆ ಅಂತ ಮಾಡ್ಬೋದು. ಆವಾಗಲೂ ಚಾಯ್ಸ್ 2. ಅರ್ಥ ಆಯ್ತಾ? ಚಾಯ್ಸ್ 2 ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಸೆಕೆಂಡ್ ರೌಂಡಲ್ಲಿ ಪುನಃ XYZ CS ಸಿಕ್ತು, ನಾನು ಥರ್ಡ್ ರೌಂಡಲ್ಲಿ ವೆಯ್ಟ್ ಮಾಡ್ತೇನೆ, ನನಗೇನು ಲಾಸ್ ಇಲ್ಲ, ನನಗೆ ಬೇರೆ ಕಾಲೇಜಲ್ಲಿ ನೋಡೋಣ ಬೆಟರ್ ಬ್ರಾಂಚ್ ಸಿಗ್ಬೋದೇನೋ, ನಾನು ಥರ್ಡ್ ರೌಂಡಲ್ಲಿ ವೆಯ್ಟ್ ಮಾಡ್ತೇನೆ, ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲ ನಿಮಗೆ ಸೆಕೆಂಡ್ ರೌಂಡಿಗೆ ಬಂದಾದಮೇಲೆ ABC ಡೇಟಾ ಸೈನ್ಸ್ ಸಿಕ್ತು ಅಥವಾ ABC ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ತು, ಇದನ್ನು ಹೋಲ್ಡ್ ಇಟ್ಕೊಂಡು ನಾನು AIML ಮತ್ತು CSಗೆ ಥರ್ಡ್ ರೌಂಡಲ್ಲಿ ಟ್ರೈ ಮಾಡ್ತೇನೆ ಅಂತ ಹೇಳಿದರೆ ನೀವು ಚಾಯ್ಸ್ 2. ಇದು ಸೇಮ್ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಬಟ್ ಇಲ್ಲಿ ಫೀಸನ್ನು ನೀವು ಪೇ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಫೀಸನ್ನು ಪೇ ಮಾಡಲೇಬೇಕು, ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡಲೇಬೇಕು. ಮತ್ತೊಂದು ನೆನಪಿಟ್ಕೊಳ್ಳಿ, ನೀವು ರೌಂಡ್ 2ಗೆ ಬಂದು ಚಾಯ್ಸ್ 2 ಮಾಡಿದ್ರಿ ಅಂತಾದರೆ ಮೀನಿಂಗ್ ಏನಂತ ಕೇಳಿದರೆ ನೀವು ಬೇರೆ ಕಡೆ ಬೇರೆ ಯಾವುದರಿಂದನೂ ಅಡ್ಮಿಷನ್ ತಗೊಳ್ಳಿಕ್ಕಿಲ್ಲ, ವೆರಿ ಇಂಪಾರ್ಟೆಂಟ್. ಆಮೇಲೆ ನಾನು ಕಾಮಿಡ್ಕಲ್ಲಿ ಅಡ್ಮಿಷನ್ ತಗೊಳ್ತೇನೆ, ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ತಗೊಳ್ತೇನೆ, ಥರ್ಡ್ ರೌಂಡಲ್ಲಿ ಈಗ ಪಾರ್ಟಿಸಿಪೇಟ್ ಅಂದರೆ ಇಲ್ಲಿ ಚಾಯ್ಸ್ 2 ಮಾಡಿದ್ರಿ, ರೌಂಡ್ 2 ಪಾರ್ಟಿಸಿಪೇಟ್ ಮಾಡಿದ್ರಿ, ಚಾಯ್ಸ್ 2 ಮಾಡಿದ್ರಿ, ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಮೀನಿಂಗ್. ಯಾಕೆ ಹೇಳಿ, ಚಾಯ್ಸ್ 2 ಮಾಡಿದ್ರಿ ಅಂದರೆ ಮೀನಿಂಗ್ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಮೀನಿಂಗ್. ಇದನ್ನು ಮಾಡಿ ಆದಮೇಲೆ ಮತ್ತೆ ನಿಮಗೆ KEA ಕಡೆಯಿಂದ ಎಕ್ಸಿಟ್ ಆಗೋ ಆಪ್ಷನ್ ಇಲ್ಲ. ಯಾಕಂತ ಕೇಳಿದರೆ ನಿಮ್ಮ ಒಂದು ಕಾಲೇಜಿನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಇಂಥ ಟೈಮಲ್ಲಿ ನಾನು ಸೆಕೆಂಡ್ ರೌಂಡ್ ಚಾಯ್ಸ್ 2 ಮಾಡಿ ಆಯಿತು, ರೌಂಡ್ 3ಗೆ ಹೋಗ್ತೀರಾ, ರೌಂಡ್ 3ಯಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಸೇಮ್ ಕಾಲೇಜ್ ಅಲೌಟ್ ಆಯಿತು ಅಂತ ಅಂದ್ಕೊಳ್ಳಿ, ರಿಜೆಕ್ಟ್ ಮಾಡೋ ಆಪ್ಷನ್ ಇಲ್ಲ, ವೆರಿ ಇಂಪಾರ್ಟೆಂಟ್. ನೀವು ರೌಂಡ್ 2ಗೆ ಬಂದು ಚಾಯ್ಸ್ 2 ಮಾಡಿ ಆದಮೇಲೆ ರಿಜೆಕ್ಟಿಂಗ್ ಆಪ್ಷನ್ ಇಲ್ಲ. ಅರ್ಥ ಆಯ್ತಾ? ಈಗ ಚಾಯ್ಸ್ 3 ಏನಿದು ಸರ್? ಚಾಯ್ಸ್ 3 ಸೇಮ್ ರಿಜೆಕ್ಟೆಡ್ ಅಪ್ಗ್ರೇಡ್. ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ರೌಂಡಲ್ಲಿ XYZ CS ಆಗಿತ್ತು, ನೀವೇನು ಮಾಡಿದ್ರಿ, ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಮಾಡಿದ್ರಿ. ನಿಮ್ಮಲ್ಲಿ ಯಾವ ಹೋಲ್ಡ್ ಇಲ್ಲ, ಯಾವ ಕಾಲೇಜು ನಿಮ್ಮ ಹತ್ರ ಇಲ್ಲ, ಯಾವ ಬ್ರ್ಯಾಂಚು ಇಲ್ಲ. ನೆಕ್ಸ್ಟ್ ರೌಂಡಿಗೆ ಹೋದ್ರಿ, ರೌಂಡ್ 2ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ABC ಸೈಬರ್ ಸೆಕ್ಯೂರಿಟಿ ಆಯಿತು. ಇವಾಗಲೂ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ನನಗೆ ABC ಕಾಲೇಜಲ್ಲಿ ಸೈಬರ್ ಸೆಕ್ಯೂರಿಟಿ ಬೇಡ, ಇವಾಗಲೂ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಇವಾಗಲೂ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ನೀವು ಚಾಯ್ಸ್ 3 ಮಾಡಿದರೆ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಯಾಕೆ ಹೇಳಿ, ನಿಮ್ಮ ಹೋಲ್ಡಲ್ಲಿ ಯಾವ ಕಾಲೇಜು ಇಲ್ಲ, ಯಾವ ಬ್ರ್ಯಾಂಚು ಇಲ್ಲ, ನೀವು ರಿಜೆಕ್ಟ್ ಮಾಡಿರ್ತೀರಾ. ಆ ರಿಜೆಕ್ಟ್ ಮಾಡಿದ ಕಾಲೇಜಿನ ಬ್ರ್ಯಾಂಚ್ ಅನ್ನೋದು ಸೀಟ್ ಮ್ಯಾಟ್ರಿಕ್ಸಿಗೆ ಹೋಗಿರುತ್ತೆ, ಅವರು ಅದನ್ನು ಇನ್ನೊಬ್ರಿಗೆ ಕೊಡ್ಬೋದು. ಬಟ್ ಚಾಯ್ಸ್ 2 ಮಾಡಿದಾಗ ನೀವು ಯಾವುದೋ ಒಂದು ಕಾಲೇಜನ್ನು ಮತ್ತು ಬ್ರ್ಯಾಂಚನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ, ಅದನ್ನು ಅವರು ಸೀಟ್ ಮ್ಯಾಟ್ರಿಕ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಯಾವಾಗ ಹಾಕ್ತಾರೆ ಕೇಳಿದರೆ ಆನ್ ಸ್ಪಾಟಲ್ಲಿ. ಯಾವಾಗ ನಿಮ್ಗೆ ಇನ್ ಕೇಸ್ ರೌಂಡ್ 2ಗೆ ಬಂದು ಚಾಯ್ಸ್ 2 ಮಾಡಿ ಅಪ್ಗ್ರೇಡ್ ಆಗೋದಿದ್ರೆ ಆನ್ ಸ್ಪಾಟಲ್ಲಿ ಇದನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡಿರೋ ಕಾಲೇಜಿನ ಇದಕ್ಕೆ ಹಾಕ್ತಾರೆ ಸೀಟ್ ಮ್ಯಾಟ್ರಿಕ್ಸ್. ಅದರ ರಿಲೇಟೆಡ್ ನಾನು ಬೇರೆ ವಿಡಿಯೋ ಮಾಡ್ತೇನೆ, ಸರಿನಾ? ಇವಾಗಲೂ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಚಾಯ್ಸ್ 4 ಏನು? ನಾನು ಎಕ್ಸಿಟ್ ಆಗ್ತೇನೆ. ಸೇಮ್, ನನಗೆ KEA ಕಡೆಯಿಂದ ಯಾವುದು ಬೇಡ, ನಾನು ಸಿಕ್ಕಿರೋ ಕಾಲೇಜಿಂದನೂ ಇಂಟ್ರೆಸ್ಟ್ ಇಲ್ಲ, ಬ್ರ್ಯಾಂಚಿಂದನೂ ಇಂಟ್ರೆಸ್ಟ್ ಇಲ್ಲ, ನಾನು ಈ KEA ಕಡೆಯಿಂದ ನಡೆಯುವಂತಹ ಇದರಿಂದ ಏನು ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದನೇ ಎಕ್ಸಿಟ್ ಆಗ್ತೇನೆ. ನಾನು ಕಾಮಿಡ್ಕೇದಲ್ಲೋ ಮ್ಯಾನೇಜ್ಮೆಂಟಲ್ಲೋ ಜೋಸಾದಲ್ಲೋ ಬೇರೆ ಯಾವುದೋ ಆಪ್ಷನಲ್ಲಿ ಅಥವಾ ಬೇರೆ ಈಗ ಸಪ್ರೇಟಾಗಿ ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಅದರಿಂದ ಅಡ್ಮಿಷನ್ ತಗೊಳ್ತೇನೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, ನೀವು KEA ಥ್ರೂ ಅಥವಾ KCETಯಿಂದ ಅಡ್ಮಿಷನ್ ತಗೊಳ್ಳೋದಿಲ್ಲ ಅಂತಾದರೆ ಇಲ್ಲೇ ನೀವು ರೌಂಡ್ 2ಅಲ್ಲೇ ಈ ಚಾಯ್ಸ್ 4ನ ಮಾಡಿ ಹೋಗಬೇಕು. ಅಥವಾ ಚಾಯ್ಸ್ 3ಯನ್ನು ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನೀವು ಸಿಕ್ಕರೆ ನೆಕ್ಸ್ಟ್ ಚಾಯ್ಸ್ 3 ಮಾಡಿ ಥರ್ಡ್ ರೌಂಡಿಗೆ ಅಟೆಂಡ್ ಆಗ್ತಾ ಇದ್ದೀರಾ, ಆವಾಗ ನಿಮ್ಮ ಕಾಲೇಜಲ್ಲಿ ಇಷ್ಟನ್ನು ನೋಡ್ಕೊಳ್ಬೇಕು. ನೀವು
ಫಸ್ಟ್ ರೌಂಡಲ್ಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಆಪ್ಷನ್ ಇದ್ದಿತ್ತು, ಸೆಕೆಂಡ್ ರೌಂಡಲ್ಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಆಪ್ಷನ್ ಇದ್ದಿತ್ತು. ಈಗ ಥರ್ಡ್ ರೌಂಡಿಗೆ ಹೋದ್ಮೇಲೆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಆಪ್ಷನ್ ಇಲ್ಲ. ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ನೋಡಿ, ಆ ಕಾಲೇಜನ್ನ ನಿಮಗೆ ಅಲಾಟ್ ಆದರೆ ಥರ್ಡ್ ರೌಂಡಲ್ಲಿ ಕಂಪಲ್ಸರಿ ತಗೊಳ್ಳೇಬೇಕು. ವೆರಿ 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 ಇಂಪಾರ್ಟೆಂಟ್. ಇಲ್ಲಿಗ ರೌಂಡ್ 2 ಆಯಿತು. ಸರ್, ಈಗ ರೌಂಡ್ 3ಗೆ ಯಾರು ಹೋಗ್ತಾರೆ? ರೌಂಡ್ 3ಗೆ ಯಾರು ಹೋಗೋದಲ್ಲ. ರೌಂಡ್ 3ಗೆ ಯಾರ್ಯಾರು ಚಾಯ್ಸ್ 2 ಮಾಡಿದ್ರಿ ನೋಡಿ ನೀವು, ರೌಂಡ್ 3ಗೆ ಯಾರ್ಯಾರು ಚಾಯ್ಸ್ 2 ಮಾಡಿದ್ರಿ ನೀವು ಬರ್ತೀರಾ, ಚಾಯ್ಸ್ 3 ಮಾಡಿದವ್ರು ಬರ್ತೀರಾ. ಪ್ಲಸ್ ಯಾರ್ಯಾರಿಗೆ ರೌಂಡ್ 2 ಅಲ್ಲಿ ಸೀಟ್ ಅಲಾಟ್ ಆಗಲಿಲ್ಲ ನೋಡಿ, ಅವರು ಕೂಡ ಬೈ ಡಿಫಾಲ್ಟ್ ನೋ ಸೀಟ್ ಅಲಾಟೆಡ್ ಇದ್ದಾರೆ ನೋಡಿ, ಅವರು ಕೂಡ ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಬರ್ತೀರಾ. ಅರ್ಥ ಆಯ್ತಾ? ಸೊ ಥರ್ಡ್ ರೌಂಡಿಗೆ ಬಂದ ಮೇಲೆ ನಿಮ್ಗೆ ಇನ್ ಕೇಸ್ ನೀವು ಚಾಯ್ಸ್ 2 ಮಾಡಿರಿ, ಚಾಯ್ಸ್ 2 ಮಾಡಿದವರು ಆಲ್ರೆಡಿ ಹೋಲ್ಡಲ್ಲಿ ಇಟ್ಕೊಂಡಿರ್ತೀರ. ಆಯಿತಾ? ನಿಮ್ಗೆ ಯಾವುದೇ ಕಾಲೇಜ್ ಅಲಾಟ್ ಆಗಲಿ ಆಗದೇ ಇರಲಿ, ನೀವು ಹೋಲ್ಡಲ್ಲಿ ಇಟ್ಕೊಂಡಿರೋ ಕಾಲೇಜೇ ಪುನಃ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ, ರೌಂಡ್ 3ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ತುಂಬ ಸ್ಟೂಡೆಂಟ್ಸ್ಗಳು ಇದು ಮಿಸ್ಟೇಕ್ ಮಾಡಿ KEಯಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗಿದ್ರು. ನಾವು ಆಗದೇ ಇರೋ ಕಾಲೇಜ್ ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು ಅಂತ. ಇದು ಆಗೋದಿಲ್ಲ. ನೀವು ಆಗದೇ ಇರೋ ಕಾಲೇಜಲ್ಲಿ ಅವ್ರು 100% ಕೊಡೋದಿಲ್ಲ. ನೀವು ಚಾಯ್ಸ್ ಎಂಟ್ರಿಯಲ್ಲಿ ಏನು ಕೊಟ್ಟಿರ್ತೀರ ನೋಡಿ, ಅದೇ ಕಾಲೇಜನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಸೊ ರೌಂಡ್ 3ಅಲ್ಲಿ ಈಗ ಚಾಯ್ಸ್ 2 ಮಾಡಿ ಬಂದರೆ ನೀವು 100% ಅಡ್ಮಿಷನ್ ಆಗೇ ಆಗ್ತೀರಾ. ಯಾಕಂದರೆ ನಿಮ್ಮ ಹೋಲ್ಡಲ್ಲಿದೆ ಒಂದು ಕಾಲೇಜ್, ನಿಮ್ಗೆ ಅಪ್ಗ್ರೇಡ್ ಆಗದೇ ಇದ್ದರೂ ಕೂಡ ಹೋಲ್ಡಲ್ಲಿರೋ ಕಾಲೇಜ್ ಸಿಗುತ್ತೆ. ಅದೇ ಚಾಯ್ಸ್ 3 ಮಾಡಿದ್ದೀರಾ, ನಿಮ್ಮ ಹೋಲ್ಡಲ್ಲಿ ಯಾವುದೂ ಕಾಲೇಜ್ ಇಲ್ಲ, ಬಟ್ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೀವು ನೋಡ್ಕೊಳ್ಬೇಕು. ನೋಡಿಕೊಂಡೇ ಥರ್ಡ್ ರೌಂಡಿಗೆ ಹೋಗಬೇಕು. ಯಾವುದೋ ಬೇಡದೇ ಇರೋ ಕಾಲೇಜನ್ನು ಹಾಕ್ಕೊಂಡು ಆಮೇಲೆ ರೌಂಡ್ 3ಅಲ್ಲಿ ನಿಮಗೆ ಯಾವುದೊಂದು ಇಷ್ಟ ಇಲ್ಲದಿರೋ ಕಾಲೇಜ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ದೀರಾ, ಅಲಾಟ್ ಆಯಿತು. ಈಗ ನಂಗೆ ಬೇಡ, ನಾನು ರಿಜೆಕ್ಟ್ ಮಾಡ್ತೇನೆ ಅಂದರೆ ಇಲ್ಲ. ವೆರಿ ಇಂಪಾರ್ಟೆಂಟ್. ನೀವು ರೌಂಡ್ 3ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಇನ್ ಕೇಸ್ ಯಾವುದಾದ್ರೂ ಕಾಲೇಜ್ ಮತ್ತು ಬ್ರ್ಯಾಂಚ್ ಅಲಾಟ್ ಆದರೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಇಲ್ಲದೇ ಇದ್ದರೆ 5 ಟೈಮ್ಸ್ ಫೀಸನ್ನು ಪೇ ಮಾಡಿನೇ ನೀವು ಎಕ್ಸಿಟ್ ಆಗಬೇಕು. ವೆರಿ ಇಂಪಾರ್ಟೆಂಟ್. ಕಂಪಲ್ಸರಿ ಅಡ್ಮಿಷನ್. ರೌಂಡ್ 3ಅಲ್ಲಿ ನಿಮ್ಮ ಕಾಲೇಜ್ ಅಲಾಟ್ ಆದರೆ ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿರೋ ಕಾಲೇಜನ್ನೇ ಅಲಾಟ್ ಮಾಡ್ತಾರೆ. ಅದು ಬಿಟ್ಟು ಈ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಇದೆ ನಿಮ್ಗೆ ಕೊಟ್ಟು ಬಿಡ್ತಾರೆ, ಇಲ್ಲ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜಿನ ಹೆಸರು ಇರಬೇಕು, ಆ ಕಾಲೇಜಿನ ಬ್ರ್ಯಾಂಚ್ ಇದ್ದರೆ ನಿಮ್ಮ ಕ್ಯಾಟಗರಿಗೆ ನಿಮಗೆ ಕಟ್ ಆಫಿಗೆ ಸಿಗೋದಿದ್ರೆ ಮಾತ್ರ ಅಲಾಟ್ ಮಾಡ್ತಾರೆ. ಅಲಾಟ್ ಆದರೆ ಕಂಪಲ್ಸರಿ ನೀವು KCET ಥ್ರೂನೇ ಅಡ್ಮಿಷನ್ ತಗೊಳ್ಬೇಕು. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರು ಕೂಡ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮ್ಗೆ ಅಲ್ಲಿ ಯಾವುದಾದ್ರೂ ಕಾಲೇಜ್ ಅಲಾಟ್ ಆದರೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಕರೆಕ್ಟ್ ನೆನಪಿಟ್ಕೊಳ್ಳಿ, ನೀವು ರೌಂಡ್ 3 ಹೋಗೋದ್ರೊಳಗಡೆ ಡಿಸಿಷನ್ ತಗೊಳ್ಳೇಬೇಕು. ಈಗ ರೌಂಡ್ 1ಅಲ್ಲೂ ಕೂಡ ನೀವು ಚಾಯ್ಸ್ 1 ಮಾಡಿ ಕಾಲೇಜಿಗೆ ಅಲಾಟ್ ಆಗಿತ್ತು, ಹೋಗಿ ನೀವು ಅಡ್ಮಿಷನು ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸ್ವಲ್ಪ ದಿನದ ನಂತರ ಅಂದರೆ ರೌಂಡ್ 3 ಆಗಲಿಕ್ಕೂ ಮುಂಚೆ, ರೌಂಡ್ 3 ಸ್ಟಾರ್ಟ್ ಆಗಲಿಕ್ಕೂ ಬಿಫೋರ್ ನೀವು ಡಿಸೈಡ್ ಮಾಡ್ತೀರಾ, ಇಲ್ಲ ನನಗೆ ಬೇರೆ ಕಾಲೇಜ್ ಸಿಕ್ಕಿದೆ, VIT ಸಿಕ್ಕಿದೇನೋ ಅಥವಾ ಬಿಟ್ಸ್ ಯಾವುದೋ ಸಿಕ್ಕಿರ್ಬೋದು, ಬಿಟ್ಸ್ ಪಿಲಾನಿ ಸಿಕ್ಕಿರ್ಬೋದು, ಅಲ್ಲಿಗೆ ಹೋಗ್ತೇನೆ. ಬಟ್ ಇಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಾ, ಆಲ್ರೆಡಿ ಕಾಲೇಜಿಗೆ ಹೋಗಿ ಅಡ್ಮಿಷನು ತೊಗೊಂಡಿದ್ದೀರಾ, ಡಾಕ್ಯುಮೆಂಟ್ ವೆರಿಫಿಕೇಷನು ಮಾಡಿದ್ದೀರಾ. ಬಟ್ ನೀವು ರೌಂಡ್ 3 ಸ್ಟಾರ್ಟ್ ಆಗೋದ್ರ ಒಳಗಡೆನೂ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಬಟ್ ಒಂದು 5,000 to 10,000 ರೂಪೀಸ್ ದುಡ್ಡು ತೊಗೊಳ್ತಾರೆ, ಹಣ ಕಟ್ ಮಾಡ್ಕೊಳ್ತಾರೆ. ಯಾಕಂತ ಕೇಳಿದರೆ, ಬಟ್ ರೌಂಡ್ 3 ಒಳಗಡೆನೇ ಡಿಸೈಡ್ ಮಾಡಬೇಕು. ನೀವು ಕಾಲೇಜ್ ಅಡ್ಮಿಷನ್ ಎಲ್ಲ ಆಗಿ ಆಯಿತು, ರೌಂಡ್ 3 ಆದಮೇಲೆ ಸರ್ ಇಲ್ಲ ನನಗೆ ಅಡ್ಮಿಷನ್ ಆಗಿದೆ ಬಟ್ ನಾನು ಬೇರೆ ಕಾಲೇಜಲ್ಲಿ ಆಗಿದೆ, ನಾನು ಈಗ ಆಗ್ತೇನೆ ಅಂದರೆ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಆಗಬೇಕು ಅಂದರೆ ಕಂಪಲ್ಸರಿ ನೀವು 5 ಟೈಮ್ಸ್ ಫೀಸನ್ನು ಪೇ ಮಾಡಿ ಹೋಗಬೇಕು. ಇದು ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್. ಇದೆಲ್ಲ ಪ್ರಾಸೆಸ್ಗಳು ಅರೌಂಡ್ ಇದೀಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ವಾ? ಮೇಯಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ನಿಮ್ಮದು ಥರ್ಡ್ ರೌಂಡ್ ಮುಗಿಯುವಾಗ 9th ಮಂತ್ ಆಗುತ್ತೆ, ಜುಲೈ. ನೆನಪಿಟ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ಈ ಪ್ರಾಸೆಸ್ಸು 4 to 5 months ಇರುತ್ತೆ. ಆಯಿತಾ? 4 to 5 months. ಅದಕ್ಕೋಸ್ಕರ ನಾವು ಈ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಈ ಅಮೌಂಟನ್ನು ಚಾರ್ಜ್ ಮಾಡೋದು 1999 ರೂಪೀಸು. ಅದಕ್ಕೋಸ್ಕರ ಅಥವಾ 3999 ರೂಪೀಸ್ ಚಾರ್ಜ್ ಮಾಡೋದು ಇದೇ ರೀಸನಿಗೋಸ್ಕರ. ನಿಮ್ಮ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿ ಸರ್ ನಮ್ಮದು ಇಂಜಿನಿಯರಿಂಗ್ ಅಡ್ಮಿಷನ್ ಆಯಿತು ಅನ್ನೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಆಯಿತಾ? 4 months ಪ್ರಾಸೆಸ್. ಇದರಲ್ಲಿ ನಿಮಗೆ KEಗೆ ಏನಾದರೂ ಡೌಟ್ಸ್ಗಳು ಬಂದರೆ, ಏನಾದರೂ ಸಡನ್ನಾಗಿ ಏನಾದರೂ ಅರ್ಜೆನ್ಸಿ ಇದ್ದಾಗ KEಗೆ ಕಾಲ್ ಮಾಡಿದರೆ 100% ರಿಸೀವ್ ಮಾಡೋದಿಲ್ಲ. ಅಂಥ ಟೈಮಲ್ಲಿ ನಮ್ಮ ಕಡೆಯಿಂದ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ನಂಗೆ ಎನಿ ಟೈಮ್ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಸರ್ ಹೀಗಿದೆ ಏನು ಮಾಡ್ಬೋದು ಅಂತ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 100% ನಿಮ್ಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಮ ಡಿಸರ್ವ್ಡ್ ಕಾಲೇಜ್, ನಿಮ್ಮ ರ್ಯಾಂಕಿಗೆ, ನಿಮ್ಮ ಕ್ಯಾಟಗರಿಗೆ ಡಿಸರ್ವ್ಡ್ ಕಾಲೇಜಲ್ಲಿ ಸೀಟ್ ಕೊಡಿಸೋ ಜವಾಬ್ದಾರಿ ನಂದು. ಆ್ಯಂಡ್ ಅದು ಇನ್ಸೈಡರ್ ಇನ್ಫಾರ್ಮೇಷನ್. ಕಾಲೇಜಿಗೆ ನಾನು
ಈ ವಿಸಿಟ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ಸುಮ್ಮನೆ ಬ್ಲೈಂಡಾಗಿ ನಾನು ಕಾಲೇಜನ್ನು ಕೊಡೋದಿಲ್ಲ. ದಯವಿಟ್ಟು ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. KCET ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡ್ತೇನೆ ಬೇಡ, ಇವಾಗಲೇ ಜಾಯ್ನ್ ಆಗಿ. ಏನು ಫೀಸ್ ಏನು ಕಡಿಮೆ ಆಗೋದಿಲ್ಲಲ್ವಾ ನಿಮ್ಮ ಹತ್ರ ಅಮೌಂಟ್ ಇದ್ದರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಡಿಮೆ ಫೀಸನ್ನು ಇಟ್ಟಿರೋ ರೀಸನ್ನೇ ಅದೇ, ಸರಿನಾ. ಆಫ್ಲೈನಲ್ಲಾದರೆ ಓನ್ಲಿ KCET 3999. ಮತ್ತು ನೀವು KCET ಮತ್ತು ಕಾಮಿಡಿಗೆ ಎರಡರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಯಾವಾಗ ಎಲ್ಲಿಂದ ಎಕ್ಸಿಟ್ ಆಗಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ, ಸರಿನಾ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.